What if balance sheet is not matched? ಏನ್ ಮಾಡಬೇಕು balance sheet match ಆಗಿಲ್ಲ ಅಂದ್ರೆ ನೋಡಿ ಒಂದು important what should I do in the remaining 45 minutes? This will make the entire difference between you who got 79 78 out of 80 and the one who got 80 out of 80. Okay. ಏನ್ ಮಾಡಬೇಕು ನೋಡಿ, no one will share time management technique like this ever. ನಾನು ಹೇಳ್ತಿದ್ದೀನಿ, ಬಂದಿದೆ ಒಂದು ಕ್ವಶನ್ ಪೇಪರ್ ಅದರಲ್ಲಿ ಇದೇ 6 ಬಂದಿದೆ. ಐ ಮೀನ್ ಇನ್ ದೀಸ್ 9 10 6 have appeared. ಹೆಂಗೆ ಮಾಡಬೇಕು ಅಂತ ಇದು ಒಂದು ಕ್ರೇಜಿ ಟಿಪ್ ನನಗೆ ರಿಸೋರ್ಸ್ ಪರ್ಸನ್ ಹೇಳಿದ್ರು, ಸ್ಟೇಟ್ ರಿಸೋರ್ಸ್ ಪರ್ಸನ್. ಇದು 130. Hello PUC ಸ್ನೇಹಿತರೆ, hopes you all are doing great, and for the one last time before the academic year ends, I'm again telling that I welcome you all to PUC Medis YouTube channel, learning the smart way anta. So the last video is going to be on accountancy, my favorite subject, and you know what, this is not paper out series, idu paper leak idu tumba based on 3 model question papers and 2 preparatory papers. We all know things have been based on that itself, so I think so it is justifiable enough to mention these 2 sources. Before we proceed with the video, ಸ್ವಲ್ಪ ಇಂಪಾರ್ಟೆಂಟ್ ಟಿಪ್ಸ್ ಕೇಳಿಸ್ಕೊಡಿ. ಒನ್, ಇಡೀ ಪೇಪರ್ ಹೇಳ್ತೀನಿ, ಓಕೆನಾ? ಇಡೀ ಪೇಪರ್ ನಿಮಗೆ ಯು ವಾಂಟ್ ಫೈಂಡ್ ಎನಿಥಿಂಗ್ ಸರ್ಪ್ರೈಸ್ಡ್ ಇನ್ ದ ಕ್ವಶನ್ ಪೇಪರ್ ಆನ್ ಸ್ಯಾಟರ್ಡೇ. ಎಲ್ಲ ವಿಡಿಯೋ ಡಿಸ್ಕಸ್ ಮಾಡ್ತೀವಿ ಅಂತ ನಿಮಗೆ ಇರುತ್ತೆ. ಒನ್ ಪಾಯಿಂಟ್ 2 ಇಸ್ ಮೇಕ್ ನೋಟ್ಸ್. ಗೆಸ್ ನಿಮ್ಮ ಹತ್ರ ಈಗ ಒಂದು ಪೇಪರ್ ಪೆನ್ ಇಲ್ಲ ಅಂದ್ರೆ ವೇಸ್ಟ್. ಯಾಕೆಂದ್ರೆ ದಿಸ್ ವಿಡಿಯೋ ವಿಲ್ ಟ್ರೈ ಮೋರ್ ಟು ಸ್ಪೀಕ್ ವರ್ಬಲಿ ದ್ಯಾನ್ ರೈಟಿಂಗ್ ಆರ್ ಪ್ರೊವೈಡಿಂಗ್ PDF notes ಪ್ರೊವೈಡ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಗೊತ್ತು. ಲೆಟ್ಸ್ ನಾಟ್ ಗೋ ಇನ್ ಟು ದಟ್. ಆಮೇಲೆ ಐಮ್ ಗೋನಾ ಟೆಲ್ ಅಬೌಟ್ 12 ಮಾರ್ಕರ್ಸ್, 6 ಮಾರ್ಕರ್ಸ್, ದೆನ್ 1 2 ಮಾರ್ಕ್ಸ್. ಇದು ಕ್ರೊನಾಲಜಿ ಇರುತ್ತೆ. ಬೇಕಾದ್ರೆ ಸ್ವಲ್ಪ ಸ್ಪೀಡ್ ಮಾಡ್ಕೊಳ್ಳಿ ವಿಡಿಯೋ. ಐ ಡೋಂಟ್ ಥಿಂಕ್ ಸೊ ಐ ವಿಲ್ ಬಿ ಸ್ಪೀಡಿಂಗ್ ಅಪ್ ದಿಸ್ ವಿಡಿಯೋ. ಇದು ಎಲ್ಲ ಕವರ್ ಮಾಡ್ತೀನಿ. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಕ್ರೇಜಿ ಟಿಪ್ಸ್ ಇದೆ. ಓವರ್ ಆಲ್ ಟಿಪ್ಸ್ ಹೇಳ್ತೀನಿ, ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಅದು ಓವರ್ ಆಲ್ ಟಿಪ್ಸ್. 5 minutes ರೀಡಿಂಗ್ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ. ಸ್ವಲ್ಪ ಕ್ವಶನ್ ಆನ್ಸರ್ಸ್, ಯು ಹ್ಯಾಡ್ ಆಸ್ಕ್ ಸಮ್ ಕ್ವೆರೀಸ್, ಐ ವಿಲ್ ಟ್ರೈ ಟು ಆನ್ಸರ್ ಟು ದೋಸ್ ಕ್ವೆರೀಸ್. ಅಂಡ್ ಇದು ಎಲ್ಲ ಒಂದು ವಿಡಿಯೋ ತುಂಬಾ ಜಾಸ್ತಿ ಲೆಂತ್ ಆಗ್ಬಿಟ್ರೆ ಐ ಬ್ರೇಕ್ ಡೌನ್ ದ ವಿಡಿಯೋ ಇಂಟು ಅಕಾಡೆಮಿಕ್ 12 6 ಮಾರ್ಕರ್ಸ್ ಒಂದ್ ಕಡೆ, ಬೇರೆ ಟೈಮ್ ಮ್ಯಾನೇಜ್ಮೆಂಟ್ ಇದು ಎಲ್ಲ ಒಂದ್ ಕಡೆ ಅಂತ ಮಾಡ್ತೀನಿ. ನೋಡಿ, ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ವಿಡಿಯೋ ಇಸ್ ದಟ್ ದಿಸ್ ಇಸ್ ನಾಟ್ ಯೆಟ್ ಅನದರ್ ವಿಡಿಯೋ ಆನ್ ಇದು 12 ಮಾರ್ಕ್ ಕ್ವಶನ್ಸ್, ಇದು 6 ಮಾರ್ಕ್ ಕ್ವಶನ್ಸ್ ಅಂತ. 12 ಮಾರ್ಕ್ಸ್ ಕ್ವಶನ್ ಎಸ್, ಬಟ್ ವಾಟ್ ಇದು ಅಂದ್ರೆ ಇದು ಒಳಗಡೆ ಏನೇನು ಬರುತ್ತೆ, ಏನ್ ಡಿಫಿಕಲ್ಟ್ ಮಾಡ್ಬಿಟ್ರೆ ಏನ್ ಡಿಫಿಕಲ್ಟ್ ಆಗುತ್ತೆ ಅದು ಹೇಳ್ತೀನಿ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಗೈಸ್ ಫಾರ್ ಯು ಇಸ್ ದಟ್ ಇದು ನಿಮಗೆ ಗೊತ್ತಿರಬೇಕು, ನಮ್ಮ ರಿವೈಸ್ ಬ್ಲೂಮ್ಸ್ ಟ್ಯಾಕ್ಸಾನಮಿ ಪ್ರಕಾರ ಟೋಟಲ್ ಇರಬೇಕು ಬರೀ 120 ಮಾರ್ಕ್ಸ್. ಓಕೆ, 80 ಹಾಫ್ ಈಸ್ 40, 80 + 40 120. ಇದು ಮ್ಯಾಥ್ಸ್, ಇದು ಬ್ಲೂಮ್ಸ್ ಟ್ಯಾಕ್ಸಾನಮಿ ಇದು. ಬಟ್ ನೀವು ಅಕೌಂಟೆನ್ಸಿ ಸ್ವಲ್ಪ ನೋಡಿದ್ರೆ ಟೋಟಲ್ ಈಸ್ 132. ಸೊ ಬೋರ್ಡ್ ಅವರು ಏನ್ ಮಾಡ್ತಾರೆ, ಇದು ಸ್ವಲ್ಪ ಇದು ನನ್ನ ಮಾತಿಲ್ಲ, ಇದು ಎಲ್ಲ ಅಫಿಷಿಯಲ್ಸ್ ಮಾತಿದು. ಓಕೆ, ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ಬಟ್ ವಿ ಹ್ಯಾವ್ ಹರ್ಡ್ ಇಟ್ ಫ್ರಮ್ ದಿ ಅಫಿಷಿಯಲ್ಸ್. 132 ಟೋಟಲ್. ಸ್ವಲ್ಪ ಅದು ನ್ಯೂಟ್ರಲೈಸ್ ಮಾಡೋಕ್ಕೆ ಸ್ವಲ್ಪ ಎಕ್ಸಾಮ್ ಟ್ರಿಕಿ ಇರುತ್ತೆ. ಅಕೌಂಟೆನ್ಸಿ ಅಷ್ಟು ಈಸಿ ಇರಲ್ಲ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ಐಮ್ ಗೋನಾ ಟೆಲ್ ಯು ವಾಟ್ ಎಕ್ಸಾಕ್ಟ್ಲಿ ಇಸ್ ಗೋನಾ ಬಿ ಟ್ರಿಕಿ. ಈಗ ನಿಮಗೆ ಗೊತ್ತಲ್ವಾ ಟ್ರಿಕಿ ಇರುತ್ತೆ, ಏನ್ ಟ್ರಿಕಿ ಅದು ನಿಮಗೆ ಗೊತ್ತಿಲ್ಲ. ಸೊ ಅದನ್ನು ಹೇಳ್ತೀನಿ. ಸೊ ಇಟ್ಸ್ ಗೋನಾ ಬಿ ಕ್ರೇಜಿ ವಿಡಿಯೋ. ಲಾಸ್ಟ್ ವಿಡಿಯೋ ಅಲ್ಲ, ತುಂಬಾ ಬಾಂಬ್ ಇರಬೇಕು, ಅದಕ್ಕೆ ಆ ಥರ ಇದೆ. ಸೊ ಲೆಟ್ಸ್ ಸ್ಟಾರ್ಟ್ ಗೈಸ್. ಆಸ್ ಆಲ್ವೇಸ್ ಸ್ಟಾರ್ಟಿಂಗ್ ವಿತ್ ದ ಹೈಯೆಸ್ಟ್ ಮಾರ್ಕ್ ವೇಟೇಜ್. 12 ಮಾರ್ಕ್ ಪಾರ್ಟ್ ಡಿ. ನಮ್ಗೆ ಎಲ್ಲರಿಗೂ ಗೊತ್ತು, ಕ್ವಶನ್ ನಂಬರ್ 27 ಟು ಕ್ವಶನ್ ನಂಬರ್ 32 ಇರುತ್ತೆ. 6 ಕ್ವಶನ್ಸ್ ನಮಗೆ ಕೊಡ್ತಾರೆ, 3 ಕ್ವಶನ್ಸ್ ನಾವು ಬರೀಬೇಕು. ಕರೆಕ್ಟ್ ಅಲ್ವಾ? ನಂಬರ್ 1 ವೆರಿ ಫಸ್ಟ್ ಕ್ವಶನ್, ಅಡ್ಮಿಷನ್ ಅಥವಾ ರಿಟೈರ್ಮೆಂಟ್. ಸರ್ ಜಾಸ್ತಿ ಪ್ರಯಾರಿಟಿ ಏನ್ ಕೊಡಬೇಕು? ಅಡ್ಮಿಷನ್ 90% ಅಡ್ಮಿಷನ್ ನಿಮಗೆ ಬರೋದು, ಏನ್ ರಿಟೈರ್ಮೆಂಟ್ ಬರಲ್ಲ. 10% ಚಾನ್ಸಸ್. ನೀವೇನ್ ಮಾಡಬೇಕು, ಫುಲ್ಲಿ ಫೋಕಸ್ ಅಡ್ಮಿಷನ್ಗೆ ಮಾಡಬೇಕು. ರಿಟೈರ್ಮೆಂಟ್ಗೆ 1-2 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಬೇಕು. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್, ಈಗೇನೆ ತಗೊಂಡ್ಬಿಡಿ, ಎವ್ರಿ ಕಾನ್ಸೆಪ್ಟ್, ಎವ್ರಿ ಕ್ವಶನ್ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಯು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್, ಯು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಫ್ರಮ್ ವೇರ್ ಎವರ್ ಯು ವಾಂಟ್. ನಿಮ್ಮ ಹತ್ರ ಗೈಡ್ ಇದೆ, ನಿಮ್ಮ ಹತ್ರ ನಿಮ್ದು ಸೆಲ್ಫ್ ಹ್ಯಾಂಡ್ ಮೇಡ್ ನೋಟ್ಸ್ ಇದೆ, ಬೇಸ್ಡ್ ಆನ್ ದಟ್. ಆಮೇಲೆ ನೀವು ಏನ್ ಮಾಡಬೇಕು, 3 ಮಾಡಲ್ ಕ್ವಶನ್ ಪೇಪರ್ಸ್, 2 ಪ್ರಿಪರೇಟರಿ ಪೇಪರ್ಸ್, 5 ಪೇಪರ್ಸ್ 5 ಕ್ವಶನ್ಸ್ ನೀವು ಮಾಡಲೇಬೇಕು. ಈಗ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಆನ್ ಫೈನಲ್ ಎಕ್ಸಾಮ್ ಯು ವಿಲ್ ಥಿಂಕ್ ದಟ್ ಹೇ ಲಿಸನ್ ವೇಟ್, ಐ ಹ್ಯಾವ್ ಡನ್ ದಿಸ್ ಕ್ವಶನ್ ಬಾಸ್, ಐ ಹ್ಯಾವ್ ಆಲ್ರೆಡಿ ಪ್ರಾಕ್ಟೀಸ್ ದಿಸ್ ಕ್ವಶನ್. ಈ ತರ ನಿಮಗೆ ಆಗುತ್ತೆ, ಗ್ಯಾರಂಟಿ. ಇದು ನೀವು ಮಾಡಲೇಬೇಕು. ಅಡ್ಮಿಷನ್ ತಗೊಂಡ್ಬಿಟ್ಟು ಅಡ್ಮಿಷನ್ ರಿಟೈರ್ 1 ಕ್ವಶನ್ ಅಲ್ವಾ, ಆಲ್ 5 ಕ್ವಶನ್ ಪೇಪರ್ಸ್ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಈ ತರ ರಿಟೈರ್ಮೆಂಟ್ ಇಲ್ಲಿ 2 ಕ್ವಶನ್ಸ್ ಬರುತ್ತೆ. ಈ 5 ಕ್ವಶನ್ ಪೇಪರ್ಸ್ ದಲ್ಲಿ 2 ಕ್ವಶನ್ಸ್ ರಿಟೈರ್ಮೆಂಟ್, ಅಂಡ್ ದಟ್ 2 ಕ್ವಶನ್ಸ್ ಇಸ್ ಎನಫ್ ಟು ಪ್ರಾಕ್ಟೀಸ್. ಅದರಿಂದ ಜಾಸ್ತಿ ಮಾಡಬೇಡಿ. ಈಗ ಅಡ್ಮಿಷನ್ ಬಗ್ಗೆ ಮಾತಾಡಿದ್ರೆ 5 ಕೇಸಸ್ ಇದೆ, ಕೇಳಿಸ್ಕೊಡಿ, ಗಮನ ಬಿಟ್ಟು ಕೇಳಿಸ್ಕೊಡಿ. 5 ಕೇಸಸ್ ಇದೆ. 4 ಗುಡ್ ವಿಲ್ ಕೇಸಸ್ ವಿತೌಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್, 1 ಗುಡ್ ವಿಲ್ ಕೇಸ್ ವಿತ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್. ಅದು 4 ಏನಪ್ಪಾ ಅಂದ್ರೆ, ರಿಟೇನ್ಡ್ ಗುಡ್ ವಿಲ್ ಟೇಕನ್ ಔಟ್, ಹಾಫ್ ಆಫ್ ದಿ ಗುಡ್ ವಿಲ್ ಟೇಕನ್ ಔಟ್, ಅಂಡ್ 1 ಕ್ವಶನ್ ಇರುತ್ತೆ ಅದರಲ್ಲಿ ನಿಮಗೆ ಗುಡ್ ವಿಲ್ ದೇ ವೋಂಟ್ ಗಿವ್ ಇಟ್ ಡೈರೆಕ್ಟ್ಲಿ, ಬಟ್ ದೇ ಆಸ್ಕ್ ಯು ಟು ಡೂ ಸಮ್ ಸಾರ್ಟ್ ಆಫ್ ಕ್ಯಾಲ್ಕುಲೇಷನ್. ಏನ್ ಬರುತ್ತೆ, ಜಾಸ್ತಿ ಗಮನ ಕೊಡಿ. ಹಾಫ್ ಆಫ್ ದ ಗುಡ್ ವಿಲ್ ಟೇಕನ್ ಔಟ್, ಅದರ್ವೈಸ್ ದ ಎಂಟೈರ್ ಗುಡ್ ವಿಲ್ ಟೇಕನ್ ಔಟ್. ಇದು 2 ಕೇಸಸ್ ತುಂಬಾ ಇಂಪಾರ್ಟೆಂಟ್. ಅಡ್ಜಸ್ಟ್ಮೆಂಟ್ಸ್ ಏನೇನು ಇಂಪಾರ್ಟೆಂಟ್ ಸರ್? ಡೆಪ್ರಿಸಿಯೇಷನ್, ಅಪ್ರಿಸಿಯೇಷನ್ ಇದೇ ಕೇಳೋದು. ಡೈರೆಕ್ಟ್ ಆಗಿ ಹೇಳ್ತಾರೆ ಅಪ್ರಿಷಿಯೇಟ್ ಬಿಲ್ಡಿಂಗ್ ಬೈ 10% ಅಂತ, ಆ ತರ. ಇಲ್ಲಾಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದರಲ್ಲಿ ಕ್ವಶನ್ ದಲ್ಲಿ
ಬಿಲ್ಡಿಂಗ್ದು 50,000 ಅಂತ ಹಾಕ್ತಾರೆ. ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ದಲ್ಲಿ ಎಂಟ್ರೀಸ್ ದಲ್ಲಿ ಏನ್ ಹೇಳ್ತಾರೆ ನಿಮಗೆ, ಬಿಲ್ಡಿಂಗ್ ಇಸ್ ರಿವ್ಯಾಲ್ಯೂಡ್ 65,000, 15,000 ಅಪ್ರಿಷಿಯೇಟ್ ಆಗಿದೆ ನೀವು ಅದು ಅನ್ಕೊಳ್ಬೇಕು. ಈ ತರ ಸ್ವಲ್ಪ ಚೇಂಜಸ್. PDD ತುಂಬಾನೇ ಇಂಪಾರ್ಟೆಂಟ್. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅದು ಮೇಂಟೈನ್ಡ್ ಆನ್ 10%, ಮೇಂಟೈನ್ ಇನ್ಕ್ರೀಸ್ಡ್ ಬೈ 5%. ಇದು ಸ್ವಲ್ಪ 2-3 ಕೇಸ್ ಇದೆ ಡಿಫ್ರೆಂಟ್. PDD ಸ್ವಲ್ಪ ನೋಡ್ಬಿಡಿ, PDD ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. PDD ದಲ್ಲಿ ಸ್ವಲ್ಪ ಕ್ವಶನ್ ಪೇಪರ್ ಸೆಟ್ಟರ್ಸ್ ಆಟ ಆಡೋಣ ಅಂದ್ರೆ ಮಾಡಬಹುದು. ಓಕೆ, ಸೊ PDD ಸ್ವಲ್ಪ ಇಂಪಾರ್ಟೆಂಟ್. ಅಂಡ್ ಓವರ್ ಆಲ್ ಫಸ್ಟ್ ಕ್ವಶನ್ ಏನು ಇರುತ್ತೆ ಅಲ್ವಾ, ಇದು ಅಡ್ಮಿಷನ್ ಡೀಟೇಲ್ ಖಂಡಿತ ಈಸಿ ಇರುತ್ತೆ. ಇದರಲ್ಲಿ ಏನಿರುವುದಿಲ್ಲ, ಈಸಿ ಇರುತ್ತೆ. PDD ಅಕಸ್ಮಾತ್ ವರ್ಸ್ಟ್ ಕೇಸ್ ಸಿನಾರಿಯೋ ಸ್ವಲ್ಪ ಇರಬಹುದು ಅಂತ ಹೇಳ್ತಿದ್ದೀನಿ, ಬಟ್ ಇರುವುದಿಲ್ಲ. ಓಕೆ, ಎನಿವೇಸ್ ಸೆಕೆಂಡ್ ಕ್ವಶನ್ ನಮ್ಮ ಡಿಸಲ್ಯೂಷನ್. ಬನ್ನಿ ಫುಲ್ ಫೋಕಸ್ ಮಾಡಿ. ಡಿಸಲ್ಯೂಷನ್ ದಲ್ಲಿ ವೆರಿ ಈಸಿ ಕ್ವಶನ್ ನಿಮಗೆ ಬರುತ್ತೆ. ಇದು ನೋಡ್ತಿದ್ದೀರಲ್ಲ, ಅಗೇನ್ ಡಿಸಲ್ಯೂಷನ್ ನೀವು ಏನ್ ಮಾಡಬೇಕು, 5 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಬೇಕು. ಇದು 5 ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಅದ್ ಒಳಗಡೆ ಏನ್ ಬರಲ್ಲ. ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಏನಾದರೂ ಡಿಫಿಕಲ್ಟ್ ಮಾಡ್ತಾರೆ ಸರ್ ಅಂತ ನೀವು ಕೇಳಿದ್ರೆ ಏನ್ ಮಾಡ್ತಾರೆ ಅಂದ್ರೆ, ಒನ್ ಇಸ್ ಅನ್ರೆಕಾರ್ಡೆಡ್ ಅಸೆಟ್ಸ್ ಆರ್ ಲೈಬಿಲಿಟೀಸ್. ಓಕೆ, ಪೇಡ್ ಬೈ ದ ಫರ್ಮ್ ಆರ್ ಪೇಡ್ ಬೈ ಎನಿ ಆಫ್ ದಿ ಪಾರ್ಟ್ನರ್ಸ್. ಅನ್ರೆಕಾರ್ಡೆಡ್ ಬಿಲ್ಡಿಂಗ್ಸ್ ಆಫ್ XYZ amount was taken over by unrecorded liability was paid by. ಈ ತರದ್ದು ಸ್ವಲ್ಪ ಅದು ಡಿಫಿಕಲ್ಟ್ ಇಲ್ಲ, ಬಟ್ ಸ್ವಲ್ಪ ಕನ್ಫ್ಯೂಸ್ ಮಾಡಕ್ಕೆ. ಆಮೇಲೆ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಒಂದು ಬರುತ್ತೆ. ಏನಂದ್ರೆ ಪ್ರಿಪರೇಟರಿ 2 ದಲ್ಲಿ ಇದು ಇದೆ, ಸ್ವಲ್ಪ ಗಮನ ಮಾಡಿ ನೋಡಿ. ಫಾರ್ ಎಕ್ಸಾಂಪಲ್, ಪಾರ್ಟ್ನರ್ ವಿಲ್ ಬಿ ಪೇಯಿಂಗ್ ದ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಅಂಡ್ ಫಾರ್ ದಟ್ ಹಿ ವಿಲ್ ಬಿ ರೆಮ್ಯುನರೇಟೆಡ್ ಬೈ ದ ಫರ್ಮ್. ಇದು ಒಂದೇ ಒಂದು, ಇದು ಬಿಟ್ಟು ಏನು ಕಾಂಪ್ಲೆಕ್ಸ್ ಇಲ್ಲಿ ಬರುವುದಿಲ್ಲ. ಡಿಸ್ಟ್ರಿಬ್ಯೂಷನ್ ಇದು 5 ಕ್ವಶನ್ಸ್. ನಾನು ಏನ್ ಹೇಳ್ತಿದ್ದೀನಿ ಅಲ್ಲ, ಅನ್ರೆಕಾರ್ಡೆಡ್, ಇದು ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಡ್ ಬೈ ದ ಪಾರ್ಟ್ನರ್, ಎವ್ರಿಥಿಂಗ್ ಇಸ್ ಕವರ್ಡ್ ಇನ್ ದೀಸ್ 5 ಕ್ವಶನ್ ಪೇಪರ್ಸ್. ಪ್ರಾಕ್ಟೀಸ್ ದಿಸ್. ಅದಕ್ಕೆ ಅದು ಫಸ್ಟ್ ಅಲ್ಲಿ ಹೇಳ್ಬಿಟ್ಟೆ ನಾನು. ನೆಕ್ಸ್ಟ್ ಶೇರ್ ಕ್ಯಾಪಿಟಲ್ ಏನ್ ಕೇಳ್ತಾರೆ ಸಾದ್ ಅಂತ ಹೇಳಿದ್ರೆ, ಅದೇ ಇಶ್ಯೂಡ್ ಅಟ್ ಪ್ರೀಮಿಯಂ ಫಾರ್ ಫ್ಯೂಚರ್ ರೀಇಶ್ಯೂ. ಇಲ್ಲಿ ಸ್ವಲ್ಪ ಏನಾದ್ರು ಚೇಂಜ್ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಜಾಸ್ತಿ ಚಾನ್ಸಸ್ ಇದೆ. ನಾನು ಹೇಳ್ತಿದ್ದೀನಿ, ಸ್ವಲ್ಪ ಟ್ರಿಕ್ಕಿ ಇರುತ್ತೆ ಪೇಪರ್. ಏನ್ ಟ್ರಿಕ್ಕಿ ಇರುತ್ತೆ, ಇದೇ ಟ್ರಿಕ್ಕಿ ಇರುತ್ತೆ. ಬಿಕಾಸ್ ಐ ಡೋಂಟ್ ನೋ ವೆದರ್ ದಿಸ್ ಇಸ್ ಅ ಗುಡ್ ಥಿಂಗ್ ಆರ್ ಅ ಬ್ಯಾಡ್ ಥಿಂಗ್. ಇಟ್ ಈಸ್ ಆಕ್ಚುಲಿ ಬೋತ್. ನಮ್ಗೆ ಟ್ರಿಕ್ಕಿ ಏನಿರುತ್ತೆ ಅದನ್ನು ಗೊತ್ತು, ಬರೀ ನಾವು ಸಲ ಓದ್ಕೊಂಡು ಹೋಗ್ಬೇಕು, ಒಂದ್ಸಲ ಗ್ಲಾನ್ಸ್ ಮಾಡಬೇಕು. ಮಾಡೆಲ್ ಕ್ವಶನ್ ಪೇಪರ್ 3 ನೋಟ್ ಮಾಡಿ, ಅದಕ್ಕೆ ಹೇಳ್ತಿದ್ದೀನಿ, ನೋಟ್ ಮಾಡಿ. ಮಾಡೆಲ್ ಕ್ವಶನ್ ಪೇಪರ್ 3 ಮತ್ತು ಪ್ರಿಪರೇಟರಿ ಪೇಪರ್ 2 ಏನ್ ಕ್ವಶನ್ ಇದೆ, ಪಕ್ಕದು ನೈಸ್ಲಿ ಅದು ವಿತ್ ಫುಲ್ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ನೀವು ಕೀ ಆನ್ಸರ್ಸ್ ನೋಡ್ಬಿಟ್ಟು, ಇದು ಅಲ್ಲಿ ಆನ್ಸರ್ಸ್ ನೋಡ್ಬಿಟ್ಟು, AI ಆನ್ಸರ್ಸ್ ನೋಡ್ಬಿಟ್ಟು ನೀವು ಹೋಗಿದ್ರೆ ಎಕ್ಸಾಮ್ ದಲ್ಲಿ ಪಕ್ಕ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸ್ವಲ್ಪ ಕಾನ್ಸೆಪ್ಚುಯಲ್ ಹೋಗಿದ್ರೆ 5,000 ವಾಸ್ ಲೆಫ್ಟ್ ಓವರ್, ಅದರಲ್ಲಿ ಬರೀ 3,000 ರೇಷಿಯೋ ಮಾಡ್ತಾ ಇದ್ದಾರೆ, ಇದು ಹೆಂಗೆ ಟ್ಯಾಕಲ್ ಮಾಡಬೇಕು ಅಂತ ಸ್ವಲ್ಪ ನೀವು ಪ್ರಾಪರ್ ಆಗಿ ಜರ್ನಲ್ ಎಂಟ್ರೀಸ್ ನೀವು ಆ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ತುಂಬಾ ನಿಮಗೆ ಈಸಿ ಇರುತ್ತೆ. ಓಕೆ, ಶೇರ್ ಕ್ಯಾಪಿಟಲ್ ಡಿಫಿಕಲ್ಟ್ ಸ್ವಲ್ಪ ಮಾಡಿದ್ರೆ ಅದೇ ಮಾಡೆಲ್ ಕ್ವಶನ್ ಪೇಪರ್ 3, ಪ್ರಿಪರೇಟರಿ 2. ಲಾಸ್ಟ್ ಅಲ್ಲಿ ನೋಡಿ, ತುಂಬಾ ಲಾಸ್ಟ್ ಅಲ್ಲಿ ದೀಸ್ ಮೆನಿ ಶೇರ್ಸ್ ವೇರ್ ನಾಟ್ subscribe, and out of these many not all are being reissued. 5,000 ಮಿಕ್ಕಿದ ಶೇರ್ಸ್ ಇದೆ, ಎಲ್ಲ 5,000 reissue ಮಾಡ್ತಾ ಇಲ್ಲ, ಬರೀ 3,000 ಮಾಡ್ತಾ ಇದ್ದಾರೆ. ಅದೇ ಸೀನ್ ಅದು ಒಂದು ಸ್ವಲ್ಪ ಡಿಫಿಕಲ್ಟ್ ಮಾಡ್ತಾ, ಅದು ಸ್ವಲ್ಪ ನೋಡ್ಬಿಡಿ. ಡಿಬೆಂಚರ್ಸ್ ನಿಜವಾಗಲೂ when I'm crossing these much of limits, if you remember ಲಾಸ್ಟ್ ವಿಡಿಯೋ ನಾನು ಅಕೌಂಟೆನ್ಸಿ ಪೇಪರ್ ಔಟ್ಸೀಸ್ ದಲ್ಲಿ ಅಕೌಂಟಿಂಗ್ ರೇಷಿಯೋಸ್ ಹೇಳಿಲ್ಲ. ಈ ವಿಡಿಯೋದಲ್ಲಿ ಅಕೌಂಟಿಂಗ್ ರೇಷಿಯೋಸ್ ಪಕ್ಕ ಹೇಳ್ತಿದ್ದೀನಿ ಎಷ್ಟು ಬರುತ್ತಾ ಅಂತ. ದಾಟ್ ಲೆವೆಲ್ ಐ ಆಮ್ ಗೋಯಿಂಗ್. ವೈ ಶುಡಂಟ್ ಐ ಗೋ ಟು ಡಿಬೆಂಚರ್ಸ್ ಆಲ್ಸೋ? ಹೋಗಬಹುದಲ್ವಾ, ಬಟ್ ನನಗೆ ಫ್ರೀಡಮ್ ಇಲ್ಲ. ಡಿಬೆಂಚರ್ಸ್ ದಲ್ಲಿ ನಿಜವಾಗಲೂ ಹೇಳ್ತಿದ್ದೀನಿ, ಎಷ್ಟು ಅನಲೈಸ್ ಮಾಡಿದ್ರು ಮ್ಯಾಕ್ಸಿಮಮ್ ನಾನು ಏನು ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತೀನಿ, 3 ಕೇಸಸ್ ಕೊಟ್ಟಿರ್ತಾರೆ ಬ್ಲೂ ಪ್ರಿಂಟ್ ದಲ್ಲಿ. ಫಸ್ಟ್ ಕೇಸಸ್ ಪ್ರಾಬಬಲ್ ಅಷ್ಟೇ, ಅದು ಬಿಟ್ಟು ನನಗೆ ಪ್ಲೀಸ್ ಡಿಬೆಂಚರ್ಸ್ ಬಗ್ಗೆ ಕೇಳಬೇಡಿ. ಏನ್ ಅನಲೈಸ್ ಮಾಡಕ್ಕೆ ಆಗ್ತಿಲ್ಲ, ಯಾಕೆಂದ್ರೆ ಮಿಕ್ಸ್ ಕೇಳಿದ್ದಾರೆ, ಅದಕ್ಕೆ ಹೇಳಕ್ಕೆ ಆಗುದಿಲ್ಲ. ನಿಮ್ಗೆ ಏನಾದ್ರು ಸ್ವಲ್ಪ ನಿಮ್ಗೆ ಐಡಿಯಾ ಬೇಕಂದ್ರೆ ಇಟ್ ಇಸ್ ಫಸ್ಟ್ ಕೇಸ್ ಗಿವನ್ ಇನ್ ದ ಬ್ಲೂ ಪ್ರಿಂಟ್ ಇನ್ ದ ಕ್ವಶನ್ ಬ್ಯಾಂಕ್. ನೆಕ್ಸ್ಟ್ 5th ಕ್ವಶನ್ ಇಸ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ P&L, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ P&L. ತುಂಬಾ ಈಸಿ, ಎವ್ರಿಥಿಂಗ್ ಇಸ್ ಈಸಿ. ದ ಓನ್ಲಿ ಕ್ಯಾಚ್ ಹಿಯರ್ ಇಸ್ sometimes students get confused on common size and comparative question ದಲ್ಲಿ ಇರುತ್ತೆ, ಕಾಮನ್ ಸೈಜ್ ಮಾಡ್ಬಿಟ್ಟು ಬಂದ್ಬಿಡ್ತಾರೆ. ದೇ ಡೂ ವೈಸ್ ವರ್ಸಾ, ಕಾಮನ್ ಸೈಜ್ ಕೇಳ್ತಾರೆ, ಕಂಪ್ಯಾರಿಟಿವ್ ಮಾಡ್ಬಿಟ್ಟು ಇನ್ ಎಕ್ಸಾಮ್ ಯು ಮೈಟ್ ಗೆಟ್ ಕನ್ಫ್ಯೂಸ್, ಕಂಪ್ಯಾರಿಟಿವ್ ಹೆಂಗೆ ಮಾಡಬೇಕು, ಕಾಮನ್ ಸೈಜ್ ಹೆಂಗೆ ಮಾಡಬೇಕು. ಅದಕ್ಕೆ ಬೆಸ್ಟ್ ಟಿಪ್ ಹೇಳ, ಒಂದು ಕ್ವಶನ್ ತಗೊಳ್ಳಿ, ಆ ಕ್ವಶನ್ಗೆ ಕಾಮನ್ ಸೈಜ್ ಕಂಪ್ಯಾರಿಟಿವ್ 2 ಮಾಡಿಬಿಡಿ. ಆ ಟೈಮ್ಗೆ ನಿಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ ಏನು ಹೆಂಗೆ ಮಾಡಬೇಕು ಅಂತ. ಇದು ಒಂದು ಕ್ರೇಜಿ ಟಿಪ್ ನನಗೆ ರಿಸೋರ್ಸ್ ಪರ್ಸನ್ ಹೇಳಿದ್ರು, ಸ್ಟೇಟ್ ರಿಸೋರ್ಸ್ ಪರ್ಸನ್. ಇದು 130 ಮಾರ್ಕ್ಸ್ ಅವರು ಹೇಳಿದ್ರು. ಓಕೆ, ಈಗ ಏನು ಇದರಲ್ಲಿ ಸ್ವಲ್ಪ ಜಾಸ್ತಿ ಗಮನ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಕಾಮನ್ ಬ್ಯಾಲೆನ್ಸ್ ಶೀಟ್, ಕಂಪ್ಯಾರಿಟಿವ್ ಅಥವಾ ಕಾಮನ್ ಸೈಜ್ ಏನಾದರೂ ಬರಬಹುದು. ಬ್ಯಾಲೆನ್ಸ್ ಶೀಟ್ ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಪ್ರಾಕ್ಟೀಸ್ ಮಾಡುವಾಗ ಇಲ್ಲಿ 5 ಕ್ವಶನ್ ಪೇಪರ್ಸ್ ದಲ್ಲಿ ಬ್ಯಾಲೆನ್ಸ್ ಶೀಟ್ ಏನೇನಿದೆ ಜಾಸ್ತಿ ಗಮನ ಕೊಟ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ಬೇಕಾದ್ರೆ ಟೈಮ್ ಸಿಗಿದ್ರೆ ಎಕ್ಸ್ಟ್ರಾ ಒಂದು ಬ್ಯಾಲೆನ್ಸ್ ಶೀಟ್ ಮಾಡಿಬಿಡಿ. ಲಾಸ್ಟ್ ಅಲ್ಲಿ ಅಕೌಂಟಿಂಗ್ ರೇಷಿಯೋಸ್ ನೋಡಿ. ಅಕೌಂಟಿಂಗ್ ರೇಷಿಯೋಸ್ದು ಸೀನ್ ಏನಪ್ಪಾ ಅಂದ್ರೆ, ಇದು ಸ್ವಲ್ಪ ಎರೇಸ್ ಮಾಡ್ತೀನಿ, ನಿಮ್ಗೆ ಹೇಳಿದ್ದೀನಿ. ಇದು ಟೋಟಲ್ 6 ರೇಷಿಯೋಸ್ ನಿಮ್ಗೆ ಕೇಳ್ತಾರೆ ಅಲ್ವಾ. ಇದು ನಂಬರ್ ಆಫ್ ಕ್ವಶನ್ಸ್, ಇದು ಕರೆಕ್ಟ್ ಅಲ್ವಾ. ನಮ್ಗೆ ಇರೋದು 4 ಟೈಪ್ಸ್ದು ನಮಗೆ ಇದೆ. ಲಿಕ್ವಿಡಿಟಿ, ಟರ್ನ್ ಓವರ್, ಸಾಲ್ವೆನ್ಸಿ, ಪ್ರಾಫಿಟಬಿಲಿಟಿ. ಈಗ ಏನ್ ಮಾಡ್ತಾರೆ, 1:1:2:2. ಇದು ಓವರ್ ಆಲ್ ಒಂದು ಸ್ಟ್ಯಾಂಡರ್ಡ್. ಇದು 1
1:3:1 ಇಲ್ಲಿ ಒಂದು ಆಗ್ಬಿಟ್ಟು ಇಲ್ಲಿ ಈ ತರದ್ದು ಆಗಬಹುದು. ಬಟ್ ಜನರಲೈಸ್ ನಮ್ದು ಒಂದು ಅಸಂಪ್ಷನ್, ಒಂದು ಸ್ಟ್ರಾಂಗ್ ಅನಾಲಿಸಿಸ್, ಒಂದು ಸ್ಟ್ರಾಂಗ್ ಪ್ರಿಡಿಕ್ಷನ್ ಏನಪ್ಪಾ ಅಂದ್ರೆ 2 types of ratio 1 question they will ask. For example, liquidity to 1 ಕೇಳ್ತಾರೆ, solvency to 1 ಕೇಳ್ತಾರೆ. ಈಗ 2 and 2 ಟರ್ನ್ ಓವರ್ ಎರಡು ಕೇಳ್ತಾರೆ, ಪ್ರಾಫಿಟಬಿಲಿಟಿ ಎರಡು ಕೇಳ್ತಾರೆ. ಈ ತರ ಅದು ನಿಮ್ಗೆ ಓವರ್ ಬರುತ್ತೆ. ಇಂಪಾರ್ಟೆಂಟ್ ರೇಷಿಯೋಸ್ ಹೇಳ್ತಿದ್ದೀನಿ, ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಕೇಳುದು 6 ರೇಷಿಯೋಸ್ ಅಲ್ವಾ, ನಾನು 10 ರೇಷಿಯೋಸ್ ನಿಮ್ಗೆ ಕೊಟ್ಬಿಡ್ತೀನಿ. ಅದರಲ್ಲಿ ಮ್ಯಾಕ್ಸಿಮಮ್ ಬರುತ್ತೆ ಕಣ್ರು, ನಾಳೆ ಮ್ಯಾಕ್ಸಿಮಮ್ ಬರುತ್ತೆ, ಇದು ಗ್ಯಾರಂಟಿ, ಸುಮ್ನೆ ಹೇಳುವುದಿಲ್ಲ. One day before, if I am coming on YouTube, I am telling something important. It is important. When I am telling that it is important, I actually mean it. I really mean it. ಇದು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಿದ್ದೀನಿ. ಪ್ಲೀಸ್ ಮೇಕ್ ಅ ನೋಟ್ ಆಫ್ ದಿಸ್. ಕಂಪ್ಲೀಟ್ ಆಗಿ ಅಕೌಂಟಿಂಗ್ ರೇಷಿಯೋ ಬಿಡೋದು ಬೆಟರ್. ಕಂಪ್ಲೀಟ್ಲಿ ಇಗ್ನೋರಿಂಗ್ ಇಟ್ ಇಸ್ ಬೆಟರ್ ದೆನ್ ಡೂಯಿಂಗ್ ಅಟ್ ಲೀಸ್ಟ್ ದೀಸ್ ಮೆನಿ. ನಾನು ಏನು ಹೇಳ್ತೀನಿ, ಇಟ್ ಇಸ್ ಬೆಟರ್ ದೆನ್ ಕಂಪ್ಲೀಟ್ಲಿ ಇಗ್ನೋರಿಂಗ್. ಅಬ್ಬಾ, ನನಗೆ ರೋಜಾ ಸ್ವಲ್ಪ ಫಾಸ್ಟಿಂಗ್ ಹೀಗೆ ತುಂಬಾ ಟೈಟ್ ಇತ್ತು, ಅದಕ್ಕೆ ಸ್ವಲ್ಪ ಐ ಆಮ್ ನಾಟ್ ಇನ್ ಮೈ ಕಾನ್ಸೆನ್ಸ್. ಬಟ್ ವಿಡಿಯೋ ವಾಸ್ ಡನ್ ಬಿಫೋರ್ ಇಟ್, ಡೋಂಟ್ ವರಿ. Analytics ಏನಿದೆ, ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ, that is recording of 12 markers. I actually finished, but then I thought, then I saw the problem with 12 markers. The last I was talking about is ratios. What all ratios, right? So in liquidity ratio, current ratio and quick ratio ಎರಡಿದೆ, ಎರಡನ್ನು ಓದ್ಬಿಡಿ, ಅದರಲ್ಲಿ ಏನು ನಾನು ರೆಡ್ಯೂಸ್ ಮಾಡಲ್ಲ. Solvency ratio, 2 ratios are important. Debt equity ratio, total asset to debt ratio. Turnover ratio, trade receivables, inventory, working capital, 3 are important. I'm not going to repeat because anyway you can rewind or slow down this. Profitability ದಲ್ಲಿ operating profit, operating ratio and net profit ratio. ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಇದರಲ್ಲಿ ನಾನು ಹೇಳಿದ್ದೀನಲ್ಲ, ಅಟ್ ಲೀಸ್ಟ್ 3 to ಟೋಟಲ್ ನಿಮಗೆ ಇರೋದು 6, 3 to 6 ಬರುತ್ತೆ. ದಿಸ್ ಇಸ್ ಮಿನಿಮಮ್ ಗ್ಯಾರಂಟಿ ನಾನು ಮಾಡ್ತಿದ್ದೀನಿ. ಮ್ಯಾಕ್ಸಿಮಮ್ ಬರಬಹುದು, ಬಂದಿದೆ ಒಂದು ಕ್ವಶನ್ ಪೇಪರ್ ಅದರಲ್ಲಿ ಇದೇ 6 ಬಂದಿದೆ. ಐ ಮೀನ್ ಇನ್ ದೀಸ್ 9, 10, 6 have appeared. 4, 5 ಚಾನ್ಸಸ್ ಜಾಸ್ತಿ ಇದೆ. ಸೊ ಇಟ್ ಇಸ್ ಬೆಟರ್ ಟು ಅಟ್ ಲೀಸ್ಟ್ ಸ್ಟಡಿ ದೀಸ್ ಮೆನಿ ರೇಷಿಯೋಸ್ rather than completely skipping it. Okay, so overall 12 marks ಇಷ್ಟೇ. ಈಗ ನಾನು ನಿಮಗೆ ಹೇಳಿದ್ರೆ what all 3 you have to prioritize in the beginning is, very first, analysis of financial statement, common sense comparative, admission or retirement question. Third is share capital, premium for future. ಇದು ಫಸ್ಟ್ ನೀವು ಬರೀಲಿ. ಆಮೇಲೆ ಅಡಿಷನಲ್ ಗೆ ಡೆಸಲ್ಯೂಷನ್ ಒಂದು ಬರಿಬೇಡಿ. Then again, if you have time, accounting ratios and debentures. Let this be your overall in ಹೇಳ್ತೀರಾ chronology. ರೆಕಾರ್ಡಿಂಗ್ ಆಗ್ತಿದೆ ಅಲ್ವಾ? ಆಗ್ತಿದೆಯಪ್ಪ, ಅದು ಒಂದು ಟೆನ್ಷನ್ ನನಗೆ. ಓಕೆ, ಈಗ 6 marks ಜಲ್ದಿ ನಿಮಗೆ ಹೇಳ್ಬಿಡ್ತೀನಿ. ವೆರಿ ಫಸ್ಟ್ ಕ್ವಶನ್ ಇಸ್ ಕ್ವಶನ್ ನಂಬರ್ 22. 4 ಪ್ರಾಬಬಿಲಿಟಿ ಇದೆ ಗೈಸ್. P&L ಅಪ್ರೋಪ್ರಿಯೇಷನ್, ಗ್ಯಾರಂಟಿ ಆಫ್ ಪ್ರಾಫಿಟ್ ಯೂಸಿಂಗ್ ಸೇಮ್ P&L ಥಿಂಗ್, ಶಾರ್ಟ್ ಕಟ್ ಅಂಡ್ ಪ್ರಾಡಕ್ಟ್ ಮೆಥಡ್. ಇದರಲ್ಲಿ ಜಾಸ್ತಿ ಇಂಪಾರ್ಟೆಂಟ್, ಮೋಸ್ಟ್ ಪ್ರಾಬ್ಲಿ ನಿಮಗೆ ನಾಳೆ ಏನಂದ್ರೆ P&L ಅಥವಾ ಪ್ರಾಡಕ್ಟ್ ಮೆಥಡ್ 90% ಚಾನ್ಸ್ ಹೇಳ್ತಿದ್ದೀನಿ. ಅಕಸ್ಮಾತ್ ವರ್ಸ್ಟ್ ಕೇಸ್ ಸಿನಾರಿಯೋ, ಇಫ್ ದೇ ವಾಂಟ್ ಟು ಮೇಕ್ ದಿಸ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್ a little bit tricky, they will ask you guarantee of profit. Please learn that as well. ಅಷ್ಟು ಡಿಫಿಕಲ್ಟ್ ಇಲ್ಲ ಅದು. ನೆಕ್ಸ್ಟ್ ಕ್ವಶನ್ ನಂಬರ್ 23, ಅಡ್ಮಿಷನ್ ಅಂಡ್ ರಿಟೈರ್ಮೆಂಟ್. ಅಲ್ಲಿ ಅಡ್ಮಿಷನ್ ಕೇಳ್ತಾರೆ, ಇಲ್ಲಿ ರಿಟೈರ್ಮೆಂಟ್ ಕೇಳ್ತಾರೆ. ಅಕಸ್ಮಾತ್ if it happens the other way around, obviously admission ದಲ್ಲಿ ಇಲ್ಲಿ sacrificing ratio important ಆಗುತ್ತೆ. But let us go with what is important, right? 90% chances retirement 6 marks ಗೆ. ಅದರಲ್ಲಿ NPSR 2-3 cases ನಿಮಗೆ ಇದೆ, gaining ratio 2-3 cases ಇದೆ. ಇದರಲ್ಲಿ ಇಂಪಾರ್ಟೆಂಟ್ ಹೇಳಿದ್ರೆ, if you ask me, it is gaining ratio. Prioritize gaining ratio, prioritize sacrificing ratio in both. It's better, you completely focus on NPSR 2-3 cases of retirement, gaining ratio 2-3 cases. ಒಂದೇ ಅದು ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್. ಅದು ಒಂದು NPSR ಮತ್ತು sacrificing ratio ಅಡ್ಮಿಷನ್ ಕಡೆ ಗ್ಲಾನ್ಸ್, ಪ್ಯೂರ್ ಒಂದು ಓವರ್ ಆಲ್ ಒಂದು ಗ್ಲಾನ್ಸ್ ಆಗ್ಬಿಡಿ ಸಾಕು, ಮೋರ್ ದೆನ್ ಎನಫ್. ನೆಕ್ಸ್ಟ್ ಕ್ವಶನ್ ನಂಬರ್ 24, ಡೆತ್ದು ಕ್ಯಾಪಿಟಲ್ ಅದರ್ವೈಸ್ ಎಕ್ಸಿಕ್ಯೂಟರ್ ಅಕೌಂಟ್ ದೇ ವಿಲ್ ಆಸ್ಕ್. ಇಲ್ಲಿ ಏನು ಜಾಸ್ತಿ ಏನಿಲ್ಲ, ಎರಡೇ ಕೇಸ್ ಇರೋದು. ಬಟ್ ಸ್ವಲ್ಪ ಇಲ್ಲಿ ಟ್ರಿಕ್ ಮಾಡಬಹುದು, ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಮಾಡಬಹುದು. ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ, ಲಾಸ್ಟ್ ಇಯರ್ 24-25 ಫೈನಲ್ ಇಯರ್ ಎಕ್ಸಾಮ್ 1, I repeat, last year your seniors my question paper 24-25 exam 1 question paper ತಗೊಂಡ್ಬಿಟ್ಟು ಕ್ವಶನ್ ನಂಬರ್ 24 ಡೆತ್ದು ಒಂದ್ಸಲ ಪ್ರಾಕ್ಟೀಸ್ ಮಾಡಿಬಿಡಿ. ಅದರಲ್ಲಿ ಸ್ವಲ್ಪ ಅದರಲ್ಲಿ ಹಾಟ್ ಎಲಿಮೆಂಟ್ಸ್ ಇದೆ, ದಟ್ ಮೇಕ್ಸ್ ಇಟ್ ಲಿಲ್ ಬಿಟ್ ವರ್ತಿ ಟು ಬಿ ಪುಟ್ ಇನ್ ಹಿಯರ್ ಟು ನ್ಯೂಟ್ರಲೈಸ್ ದ ಎಫೆಕ್ಟ್ ಆಫ್ 132 marks. ಅದು ಸ್ವಲ್ಪ ಗಮನ ಇರಲಿ ನಿಮಗೆ, ಅದು ಸ್ವಲ್ಪ ನೀವು ಮಾಡಿ. ಓಕೆ, ಒಂದು ಕ್ವಶನ್ 6 questions ಆಯಿತು ಟೋಟಲ್. 5 of 3 preparatory, 2 model question, 2 preparatory, 3 model question papers, 1 last year final exam. 6 ಇದು ಪ್ರಾಕ್ಟೀಸ್ ಮಾಡಿಬಿಡಿ, ನಥಿಂಗ್ ವಿಲ್ ಬಿ ಔಟ್ ಆಫ್ ದಿಸ್. ಆಮೇಲೆ ಕ್ವಶನ್ ನಂಬರ್ 25, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಕಂಪನಿ. P&L ಸ್ವಲ್ಪ ಫೋಕಸ್ ಮಾಡಿ. P&L ಚಾನ್ಸಸ್ ಜಾಸ್ತಿ ಇದೆ. ಐ ಹ್ಯಾವ್ ಆಲ್ರೆಡಿ ಸೆಡ್ ದಿಸ್ ಇನ್ ದ ಪ್ರೀವಿಯಸ್ ವಿಡಿಯೋ. ಆಮೇಲೆ ಬ್ಯಾಲೆನ್ಸ್ ಶೀಟ್ ಇದ್ದೇ ಇರುತ್ತೆ. ಬಟ್ ಮೇಕ್ ಶೋರ್ ವೆನ್ ಯು ಆರ್ ಪ್ರಾಕ್ಟೀಸಿಂಗ್ ಬೋತ್ ಆಫ್ ದಿಸ್, prioritize these 5 question papers. Questions ಇದೇ ಪ್ರಕಾರ ಕ್ವಶನ್ ನಿಮಗೆ ಬರುತ್ತೆ. ಐ ಆಮ್ ಟೆಲಿಂಗ್, ನಥಿಂಗ್ ವಿಲ್ ಬಿ ಔಟ್ ಆಫ್ 5 question papers. ಇದೇ on similar lines, on same lines the question will be appearing in the final exam as well. If you are practicing questions from question bank, analyze these 5 questions of 3 model question papers and 2 preparatory papers. Based on that question bank ದಲ್ಲಿ ಆ 5 questions ರಿಲೇಟೆಡ್ ಏನೇನಿತ್ತು questions ಡಿಫಿಕಲ್ಟಿ, ಅದು ಪ್ರಾಕ್ಟೀಸ್ ಮಾಡಿ. ಅದು ಡಿಫಿಕಲ್ಟಿ ತುಂಬಾ ಲೆಸ್ ಇರೋದು ಒಂದ್ಸಲ ಪ್ರಾಕ್ಟೀಸ್ ಮಾಡಿಬಿಡಿ, ನಥಿಂಗ್ ವಿಲ್ ಬಿ ರಾಂಗ್ ಇನ್ ದಟ್. ಬಟ್ ಡೋಂಟ್ ಪ್ರಾಕ್ಟೀಸ್ ದ questions which are way more difficult than the 5 question papers appeared in 5 questions appeared in 5 question papers, 3 model, 2 preparatory. ಓಕೆನಾ? ಲಾಸ್ಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ದಲ್ಲಿ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಮತ್ತು ಆಪರೇಟಿಂಗ್ ಆಕ್ಟಿವಿಟೀಸ್ ಈಕ್ವಲಿ ಇಂಪಾರ್ಟೆಂಟ್. ಜಾಸ್ತಿ ಇಂಪಾರ್ಟೆಂಟ್ ಅಂದ್ರೆ ಫೈನಾನ್ಷಿಯಲ್ ಆಕ್ಟಿವಿಟೀಸ್, ಲಾಸ್ಟ್ ಅಲ್ಲಿ ಇನ್ವೆಸ್ಟಿಂಗ್. ಸಿ
just because I want you to prioritize some particular aspects ಇದು ನಾನು ನಿಮಗೆ ಕೊಟ್ಬಿಡ್ತೀನಿ. ಇಟ್ ಇಸ್ ಬೆಟರ್ ಟು ಪ್ರಾಕ್ಟೀಸ್ ಆಲ್ ದ ತ್ರೀ. ಬಟ್ ಅದೇ ಹೇಳಿದ್ದೀನಿ ಅಲ್ವಾ, ಇಟ್ ಇಸ್ ಆಲ್ ಬ್ಯಾಕ್ಡ್ ಅಪ್ ಬೈ ಅನಾಲಿಸಿಸ್ ಮತ್ತು ಡಿಸ್ಕಷನ್ ವಿತ್ ಸಮ್ ಟೀಚರ್ಸ್. ಅದಕ್ಕೆ ಫೈನಾನ್ಷಿಯಲ್ ಮತ್ತು ಆಪರೇಟಿಂಗ್ ಸ್ವಲ್ಪ ಗಮನ ಜಾಸ್ತಿ ಕೊಡಿ. ಲೆಟ್ ದೇರ್ ಬಿ ಅ ಸಿಂಪಲ್ ಗ್ಲಾನ್ಸ್ ಆನ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಓವರ್ ಆಲ್ ಇಷ್ಟು ಎಲ್ಲ ಇದೆ. ಅಂಡ್ ಒನ್ ಮೋರ್ ಥಿಂಗ್ ಐ ವಾಂಟೆಡ್ ಟು ಟೆಲ್, ಇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಕಂಪನಿ ಕ್ವಶನ್ ನಂಬರ್ 25 6 marks ಬ್ಯಾಲೆನ್ಸ್ ಶೀಟ್ ಮತ್ತು P&L ಸ್ಟೇಟ್ಮೆಂಟ್ ಬರುತ್ತೆ ಅಲ್ವಾ, ಅದರಲ್ಲಿ ಇನ್ ಬ್ಲೂ ಪ್ರಿಂಟ್ ಇಫ್ ಯು ಸಿ ದರ್ ಆರ್ ಸಮ್ ಇನ್ಸ್ಟ್ರಕ್ಷನ್ಸ್ ಗಿವೆನ್. ಓಕೆ, ಔಟ್ ಆಫ್ 3 heads 2 heads ವಿಲ್ ಬಿ ಗಿವನ್ ಡೈರೆಕ್ಟ್ಲಿ, 1-2 heads ಸಬ್ ಕ್ವಶನ್ಸ್ ಕೊಡ್ತಾರೆ. ಆ ತರ P&L ಇದೆ, ಅದು ಸ್ವಲ್ಪ ಗಮನ ಬಿಟ್ಟು ನೋಡಿ, ಪ್ರಾಕ್ಟೀಸ್ ಸಿಮಿಲರ್ ಕ್ವಶನ್ಸ್. ಎಕ್ಸಾಮ್ ದಲ್ಲಿ ಅದೇ ತರ ಕ್ವಶನ್ ಬರುತ್ತೆ. ಹೀಗೆ 6 marks ಹೆಂಗೆ 3 ಯಾವ ಕ್ವಶನ್ ಪ್ರಯಾರಿಟೈಸ್ ಮಾಡ್ಬೇಕಂದ್ರೆ ಇನ್ ಸೇಮ್ ಕ್ರಾನಾಲಜಿ. ಫಸ್ಟ್ ಯು ಅಟೆಂಪ್ಟ್ ಕ್ವಶನ್ ನಂಬರ್ 22, 23, 24, 25, 26 ಆಮೇಲೆ ಇರ್ಲಿ, ಅದು ಮಾಡಬೇಕು. ಇಲ್ಲ ಇಫ್ ಯು ವಾಂಟ್ ಎನಿ ಚೇಂಜಸ್ ಟು ಬಿ ಮೇಡ್ ಹಿಯರ್, ಇಲ್ಲ ಸರ್ ನನಗೆ ಕ್ಯಾಶ್ ಫ್ಲೋ ತುಂಬಾ ಈಸಿ ಬರುತ್ತೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ P&L ಕೇಳ್ಬಿಟ್ರಿ, ಅದು ತುಂಬಾ ಈಸಿ, ಅದು ಮಾಡ್ತೀನಿ, ಯು ಕ್ಯಾನ್ ಮೇಕ್ ದಟ್ ಚೇಂಜಸ್. ಐ ವಿಲ್ ಬಿ ಕವರಿಂಗ್ ದಿಸ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಇನ್ ರೀಡಿಂಗ್ ಕ್ವಶನ್ ಪೇಪರ್ ರೀಡಿಂಗ್ ಟೈಮ್. ಅಂಡ್ 1 mark 2 mark ದಲ್ಲಿ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಿಲ್ಲ, ಬಿಕಾಸ್ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ಈಗ ಓವರ್ಲೇ ಬರ್ತಿಲ್ಲ ಅಂದ್ರೆ ಐ ಬಟನ್ ಇಲ್ಲ, ಅದೂ ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ದಲ್ಲಿ ಹೋಗಿ ಲಾಸ್ಟ್ ಅಪ್ರಾಕ್ಸಿಮೇಟ್ಲಿ 3-4 weeks ಮುಂಚೆ ಅಕೌಂಟೆನ್ಸಿ ಪೇಪರ್ ಔಟ್ ಸೀರಿಯಸ್ ವಿಡಿಯೋಸ್ ದಲ್ಲಿ 2 marks ದಲ್ಲಿ ಸ್ಪೆಸಿಫಿಕ್ ಆಗಿ ಏನೇ ನೀವು ಪ್ರಾಕ್ಟೀಸ್ ಮಾಡಬೇಕು ತುಂಬಾ ಸ್ಪೆಸಿಫಿಕ್ ಆಗಿ ಹೇಳಿದ್ದೀನಿ. ಪ್ಲೀಸ್ ಗೋ ಥ್ರೂ ದಟ್. ಇಫ್ ಯು ಲರ್ನ್ ಆಲ್ ದ ಕ್ವಶನ್ಸ್ ಆಸ್ ಪರ್ ದಟ್ ಆಲ್ಸೋ ವಿಲ್ ಎಂಡ್ ಅಪ್ ರೈಟಿಂಗ್ 3 out of 5 ಗ್ಯಾರಂಟಿ ನಂದು. 1 marks ಅಲ್ಲಿ ಹೇಳಿದ್ದೀನಿ. ಆಸ್ ಅ ಹೋಲ್ ಇಫ್ ಹ್ಯಾವ್ ಟು ಟೆಲ್ ಯು ಸಮಥಿಂಗ್ ಇನ್ ದಿಸ್ ವಿಡಿಯೋ, ನಥಿಂಗ್ ವಿಲ್ ಬಿ ಔಟ್ ಆಫ್ ಕ್ವಶನ್ ಬ್ಯಾಂಕ್ ಅಂಡ್ ದೀಸ್ 5 question paper ಗೈಸ್. ಇಲ್ಲಿ ತೋರಿಸ್ತಿದ್ದೀನಿ. ಐ ಹ್ಯಾವ್ ಎರೇಸ್ಡ್ ದಿಸ್ ನೌ. ಇಟ್ ಇಸ್ ಬೇಸಿಕಲಿ 3 model question papers and 2 preparatory papers. ಆಮೇಲೆ ನೀವು ಯೋಚನೆ ಮಾಡ್ತೀರಾ ಇಲ್ಲಿ ಏನಿದೆ ಅಂತ. ಐ ಹ್ಯಾಡ್ ರಿಟನ್ ದಿಸ್ ಅರ್ಲಿಯರ್ ಅಂಡ್ ಹ್ಯಾವ್ ಎರೇಸ್ಡ್ ದಿಸ್ ನೌ, ದಟ್ಸ್ ವೈ. ಓಕೆನಾ, ಹೀಗೆ ಸ್ವಲ್ಪ ನಿಮಗೆ ನಾನು ಟಿಪ್ಸ್ ಹೇಳ್ಬೇಕಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಫಸ್ಟ್ ಡಿಸ್ಕಸ್ ಮಾಡೋಣ ಬನ್ನಿ. ಇದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಬಿಫೋರ್ ಟೈಮ್ ಮ್ಯಾನೇಜ್ಮೆಂಟ್ ಐ ಟೆಲ್ ಯು 15 minutes ದಲ್ಲಿ ಏನ್ ಮಾಡಬೇಕು, ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಇದೆ ಇದು. 15 minutes ದಲ್ಲಿ ಡೋಂಟ್ ರೀಡ್ ಪಾರ್ಟ್ ಎ. ಪ್ಲೀಸ್ ಗೈಸ್, ಡೋಂಟ್ ಮೇಕ್ ದಿಸ್ ಮಿಸ್ಟೇಕ್. ಪಾರ್ಟ್ ಎ ಎಷ್ಟು ಈಸಿ ಇರಲಿ, ಎಷ್ಟು ಮೀಡಿಯಂ ಇರಲಿ, ಎಷ್ಟು ಡಿಫಿಕಲ್ಟ್ ಇರಲಿ, ಇಟ್ಸ್ ಆಲ್ವೇಸ್ ಅ ಗ್ಯಾಂಬಲ್. ಅದು ಸ್ವಲ್ಪ ಸ್ಕಿಪ್ ಮಾಡಿ, ಕಮ್ ಬ್ಯಾಕ್ ಲೇಟರ್ ಆನ್. ಅದು ಸ್ವಲ್ಪ ಆಂಗ್ಸೈಟಿ ಇರುತ್ತೆ ಅಕೌಂಟೆನ್ಸಿ ಎಕ್ಸಾಮ್ದು. ಇನ್ ದಟ್ ಆಂಗ್ಸೈಟಿ ಇಫ್ ಯು ರೀಡ್ ಪಾರ್ಟ್ ಎ ಯು ವಿಲ್ ಸರ್ಟನ್ಲಿ ಗೋ ರಾಂಗ್. ಅಂಡ್ ನೀವು ಎಕ್ಸಾಮ್ ಇನ್ಸ್ಟ್ರಕ್ಷನ್ಸ್ ದಲ್ಲಿ ಕೇಳಬಹುದು, ಆಲ್ವೇಸ್ ದ ಫಸ್ಟ್ ಆನ್ಸರ್ ವಿಲ್ ಬಿ ಕನ್ಸಿಡರ್ ಫಾರ್ ಇವ್ಯಾಲ್ಯೂಯೇಷನ್ ಅಂತ. ನೀವು XYZ ಅಂತ ಸ್ಕ್ರಾಚ್ ಮಾಡಿಬಿಟ್ಟು ಇಲ್ಲಿ ಏನಾದರೂ ಬರೀದ್ರೆ ಸ್ವಲ್ಪ ಅದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಇನ್ ಕೇಸ್ ವರ್ಸ್ಟ್ ಕೇಸ್ ಸಿನಾರಿಯೋ ಇಫ್ ದಿಸ್ ಹ್ಯಾಪನ್ಸ್, ಮೇಕ್ ಶೋರ್ ಯು ಗೆಟ್ ಅ ಸೈನ್ ಫ್ರಮ್ ದಿ ಇನ್ವಿಜಿಲೇಟರ್ ಆಫ್ ಯುವರ್ ರೂಮ್ ಜಸ್ಟ್ ಬಿಸೈಡ್ ದಿಸ್. ಓಕೆ, ಇದು ಅದಕ್ಕೆ ನಾನು ಹೇಳ್ತಿದ್ದೀನಿ, ಫಸ್ಟ್ ಗೋ ಥ್ರೂ ಮಾಡಿಬಿಡಿ. ಇಟ್ ವಿಲ್ ಇಂಪ್ಯಾಕ್ಟ್ ಇಟ್ ವಿಲ್ ಹ್ಯಾಂಪರ್ ಯುವರ್ ಮೂಡ್ ಫಾರ್ ದ ನೆಕ್ಸ್ಟ್ 3 hours. ಡೋಂಟ್ ಡೂ ದಟ್. ಏನ್ ಮಾಡಬೇಕು ಸರ್, ಏನ್ ಮಾಡಬಾರ್ದು ನೀವು ಹೇಳಿದ್ರಿ, ಏನ್ ಮಾಡಬೇಕು ಅಂತ ನೀವು ಕೇಳಿದ್ರೆ, ಚೂಸ್ ಕ್ವಶನ್ಸ್ ಫ್ರಮ್ ಪಾರ್ಟ್ B, C, D. As simple as that. Out of 6 you have to write 3. Out of 5 you have to write 3 in C and B. Choose which 3 you will write. ಅಷ್ಟೇ ಸಿಂಪಲ್. ಅದು ಮಾಡಿಬಿಟ್ಟು go through those questions, read every question, try to recall the 2 marks answer such that when you are actually writing it ತುಂಬಾ ಫಾಸ್ಟ್ ಆಗಿ ಬರೀಬಹುದು. ಇದೆಲ್ಲ ಮಾಡಿ. ಇದು ಮಾಡೋದಕ್ಕೆ ಹೋಗ್ಬಿಡುತ್ತೆ 15 minutes ಹೋಗ್ಬಿಡುತ್ತೆ ಓವರ್ ಆಲ್. ಇದು ಬಿಟ್ಬಿಟ್ಟು it is not suggested for you to do anything. In case idre time, sharpen your pencil if you have not done that. I am going wild in this video. Okay na. ಈಗ ಟೈಮ್ ಮ್ಯಾನೇಜ್ಮೆಂಟ್ ಏನ್ ಮಾಡಬೇಕು ನೋಡಿ. No one will share time management technique like this ever. ನಾನು ಹೇಳ್ತಿದ್ದೀನಿ, ಫಸ್ಟ್ leave 2 pages in the between. ರೆಕಾರ್ಡಿಂಗ್ ಆಗ್ತಿದೆ ಅಲ್ವಾ? ಆಗ್ತಾ ಇದೆ, ಥ್ಯಾಂಕ್ ಗಾಡ್. ಫಸ್ಟ್ 2 pages ನೀವೇನ್ ಮಾಡಬೇಕು, ಲೀವ್ ದಿಸ್. ವೈ? ಟು ರೈಟ್ ಪಾರ್ಟ್ ಎ. ಓಕೆನಾ, 2 pages ಸಾಕಲ್ವಾ? ಇಲ್ಲಿ ಒಂದು ಸೈಡ್, ಇಲ್ಲಿ ಒಂದು ಸೈಡ್. ಲೀವ್ ದಿಸ್ ಮಚ್ ಫಾರ್ ಪಾರ್ಟ್ ಎ. ಓಕೆನಾ, ಆಮೇಲೆ ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ ಬರೆಯೋಣ. ಈಗ ನೆಕ್ಸ್ಟ್ ಸ್ಟಾರ್ಟ್ ವಿತ್ ಪಾರ್ಟ್ ಡಿ. As soon as you leave these 2 pages, start with part D. Part D ದಲ್ಲಿ ಎಷ್ಟು ಕ್ವಶನ್ಸ್ ನೀವು ಬರೀಬೇಕು? 3 questions we have to write 12 markers. Let's suppose you take 20 minutes for each question, total 60 minutes. 1 hour ಆಯ್ತು ನಿಮ್ದು. From 10 you start, you have to finish this till 11. ನೀವು 10-15 ಆಗಿ ಮಾಡ್ತೀನಿ, ಏನು ಇದೆ ನಿಮ್ಮ ಕ್ಯಾಲ್ಕುಲೇಷನ್, ನೀವು ನೋಡಿ. ಓವರ್ ಆಲ್ 60 minutes ಫಾರ್ ದಿಸ್. ಇಫ್ ಯು ಫಿನಿಶ್ ದಿಸ್ ಇನ್ 15 minutes, 55 minutes, ಟು ಗುಡ್. ಅಂಡ್ ಓವರ್ ಆಲ್ ಯಾಕೆಂದ್ರೆ ಟಾಪರ್ಸ್ ಇದು ವಿಡಿಯೋ ನೋಡ್ತಾರೆ, ಆವರೇಜ್ ಫ್ರಮ್ ಆಲ್ ದ ಪರ್ಸ್ಪೆಕ್ಟಿವ್, ಒಂದು ಜನರಲೈಸ್ ಪರ್ಸ್ಪೆಕ್ಟಿವ್ ನೀವು ಹೇಳ್ತೀನಿ. ಸ್ವಲ್ಪ ನಿಮ್ಮ ಪ್ರಕಾರ ನೀವು ಆಲ್ಟರ್ ಮಾಡಿ. 20 minutes ಈಚ್ ಕ್ವಶನ್ ನಾನು ಕೊಡ್ತಾ ಇದ್ದೀನಿ. ದೆನ್ ಯು ಸ್ಟಾರ್ಟ್ ವಿತ್ ಪಾರ್ಟ್ ಸಿ. ಇಲ್ಲಿ 3 questions ಬರೀಬೇಕು. ನಾನು ಎಷ್ಟು ಕೊಟ್ಟಿದ್ದೀನಿ ಪಾರ್ಟ್ ಸಿಗೆ? ಓವರ್ ಆಲ್ 40 minutes ಕೊಟ್ಟಿದ್ದೀನಿ ನಾನು. ಓಕೆನಾ, 40 minutes 3 questions ಓವರ್ ಆಲ್ ಅಪ್ರಾಕ್ಸಿಮೇಟ್ಲಿ 13 minutes ಈಚ್ ಕ್ವಶನ್ಸ್ಗೆ ಓವರ್ ಆಲ್ ಇದೆ. 13 ನಿಮಗೆ 39 40 minutes ಈ ತರ ಆಗುತ್ತೆ. ಓಕೆನಾ, ಇದಕ್ಕೆ 40 minutes. ನೀವು ನೋಡಿ 35 ಆಗಿದ್ರೆ 30 ಆಗಿದ್ರೆ ವೆಲ್ ಅಂಡ್ ಗುಡ್. ಟ್ರೈ ಟು ಡೂ ದಿಸ್ ಇನ್ 30 minutes ಇಫ್ ಪಾಸಿಬಲ್. ಓಕೆ, ಇಟ್ ವಿಲ್ ಹೆಲ್ಪ್ ಯು ಅಲಾಟ್. ಆಮೇಲೆ ಪಾರ್ಟ್ ಬಿ ಇದು ಎಷ್ಟು ಕ್ವಶನ್ಸ್ ಬರೀಬೇಕು ನಾವು? 3 questions ಅಗೇನ್ ಬರೀಬೇಕು. ಇದಕ್ಕೆ ಒಂದು 10 minutes ಹಾಕಿದ್ದೀನಿ, ಸಾಕು. 10 minutes ಸಾಕು. ಇಲ್ಲಿ ಒಂದು 2-3 minutes ನಿಮಗೆ ಸೇವ್ ಆಗುತ್ತೆ. ಇಲ್ಲಿ 2-3 minutes ಆಡಿಂಗ್ ಟು ದಟ್ 15 minutes ಇಲ್ಲಿ ಇದ್ರೇನು ಸಾಕು. ಓಕೆ, 10 minutes ಓವರ್ ಆಲ್ ನಾವು ನೋಡಿದ್ರೆ. ಓಕೆ, ಪಾರ್ಟ್ ಏನು ಇದೆ ಅಲ್ವಾ? ಸಾರಿ, now we are coming to part A where these 2 pages, ಕರೆಕ್ಟ್ ಅಲ್ವಾ? ಪಾರ್ಟ್ ಎ ಗೆ ಓವರ್ ಆಲ್ ಅಗೇನ್ ಹ್ಯಾವ್ ಪುಟ್ ಇನ್ 10 minutes ಅಷ್ಟೇ. 10 minutes ನಿಮಗೆ ಸಾಕು. ಇಲ್ಲಿ ಟೈಮ್ ಸೇವ್ ಆಗುತ್ತೆ, ಇಲ್ಲಿ ಟೈಮ್ ಸೇವ್ ಆಗುತ್ತೆ. ಓವರ್ ಆಲ್ ಎಷ್ಟಾಯ್ತು ಇದು? 60 40 42 hours ಆಯಿತು. ಈಗ ನನಗೆ ಕೇಳಿ, ಗಮನ. ಎಕ್ಸಾಕ್ಟ್ಲಿ, ಥ್ಯಾಂಕ್ ಯು. ಈಗ 2 hours ದಲ್ಲಿ ನಿಮ್ದು ಪೇಪರ್ ಮುಗೀತು. What should I do in the remaining 45 minutes? This will make the entire difference between you who got 79-78 out of 80 and the one who got 80 out of 80. ಕೇಳಿ, ಏನ್ ಮಾಡಬೇಕು? ಫಸ್ಟ್
ಚೆಕಿಂಗ್ ದ ಕ್ವಶನ್ ನಂಬರ್ಸ್. ವಾಟ್ ಡಸ್ ದಟ್ ಮೀನ್? ಆಯ್ತಲ್ವಾ? ಓಪನ್ ಮಾಡಿ. ಪಾರ್ಟ್ ಬಿ ಟು 3 ಕ್ವಶನ್ಸ್ ಇರಬೇಕು ನಿಮ್ಮ ಶೀಟದಲ್ಲಿ. ಇದೆ ಇಲ್ವೋ ವೆರಿಫೈ ಡನ್. ಪಾರ್ಟ್ ಸಿ ಓಪನ್ ಮಾಡಿ, 3 ಕ್ವಶನ್ಸ್ ಇರಬೇಕು. ಪಾರ್ಟ್ ಬಿ ಓಪನ್ ಮಾಡಿ, 3 ಕ್ವಶನ್ಸ್ ಇರಬೇಕು. ಪಾರ್ಟ್ ಎ ಓಪನ್ ಮಾಡಿ, ಯು ಮಸ್ಟ್ ಫಿಲ್ ಆಲ್ ದ 20 ಕ್ವಶನ್ಸ್. ಓಕೆ, ವೆರಿಫಿಕೇಶನ್ ಆಫ್ ನಂಬರ್ ಆಫ್ ಕ್ವಶನ್ಸ್ ವಿಚ್ ವಾಸ್ ಟು ಬಿ ರಿಟರ್ನ್ ಮ್ಯಾಂಡೇಟರಿ ಇದೆ ಅಲ್ವಾ? ವೆರಿಫೈ ಆಯಿತು. ಈಗ ನೆಕ್ಸ್ಟ್ ಪ್ಲೀಸ್ ಗೋ ಥ್ರೂ ದ ಅಕ್ಯುರೇಸಿ ಆಫ್ 1 ಮಾರ್ಕ್. ತುಂಬಾ ಇಂಪಾರ್ಟೆಂಟ್. ಈಗ ನಾವು ನೆಕ್ಸ್ಟ್ ಆಫ್ಟರ್ ದಿಸ್ ವಿಲ್ ಅಟೆಂಪ್ಟ್ ಎಕ್ಸ್ಟ್ರಾ ಕ್ವಶನ್ಸ್ ಇನ್ ಸಿ, ಬಿ, ಸಿ, ಡಿ. ಬಟ್ ಎದಲ್ಲಿ ನಮಗೆ ಎಕ್ಸ್ಟ್ರಾ ಕ್ವಶನ್ಸ್ ಇಲ್ಲ. ದಟ್ಸ್ ವೇರ್ ಟಾಪರ್ಸ್ ಲೂಸ್ ದ ಮಾರ್ಕ್ಸ್. ಪ್ಲೀಸ್ ಲೆಟ್ ದಟ್ ನಾಟ್ ಹ್ಯಾಪನ್. ಪ್ರಾಪರ್ ಆಗಿ ಒಂದು ಅಕ್ಯುರೇಸಿ ಚೆಕ್ ಮಾಡಿ. ಏನಾದರೂ ಡೌಟ್ ಇದ್ರೆ ರೈಟ್ ವಾಟ್ ಎವರ್ ಪಾಸಿಬಲ್, ಮೋಸ್ಟ್ ಸೂಟಬಲ್, ಮೋಸ್ಟ್ ಕ್ಲೋಸೆಸ್ಟ್ ಆನ್ಸರ್. MCQ ದಲ್ಲಿ ಚೂಸ್ ಮಾಡೋದು ತುಂಬಾ ಈಸಿ. 4 ಆಪ್ಷನ್ಸ್, 2 ಆರಾಮ್ಸೆ ನೀವು ಯು ಕ್ಯಾನ್ ಎಲಿಮಿನೇಟ್ ಇನ್ ದ ರಿಮೈನಿಂಗ್ 2 C. ಅಬೌವ್ ದಟ್, ಫಾರ್ ಎಕ್ಸಾಂಪಲ್ ಯು ಸ್ಟಕ್ ಇನ್ ಥರ್ಡ್ ಕ್ವಶನ್, ಅಬೌವ್ ದಟ್ ಬಿ ಬಂತು, ಬಿಲೋ ದಟ್ ಸಿ ಬಂತು. ಏನ್ ಬಂದಿಲ್ಲ? ಎ ಬಂದಿಲ್ಲ, ಡಿ ಬಂದಿಲ್ಲ. ಅದು ಒಳಗಡೆ ಏನಾದರೂ ಇದೆ, ಸ್ವಲ್ಪ ಎಲ್ಲ ಟೆಕ್ನಿಕ್ಸ್ ನೀವು ಮಾಡಿದ್ರೆ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಅಕ್ಯುರೇಸಿ ಆಫ್ 1 ಮಾರ್ಕ್ಸ್ ನೀವು ಮಾಡಬೇಕು. ಆಮೇಲೆ ಯು ಹ್ಯಾವ್ ಟು ಅಟೆಂಪ್ಟ್ ಎಕ್ಸ್ಟ್ರಾ ಕ್ವಶನ್ಸ್. 12 ಮಾರ್ಕ್ಸ್ ಒಂದು ಎಕ್ಸ್ಟ್ರಾ ಬರೀರಿ, 6 ಮಾರ್ಕ್ಸ್ ಒಂದು ಎಕ್ಸ್ಟ್ರಾ, 2 ಮಾರ್ಕ್ಸ್ ಅಂತ ಒಂದು ಲೂಪ್ ಸ್ಟ್ರಾಟಜಿ ಇರಬೇಕು. ಇದು ಒಂದು, ಆಮೇಲೆ ಅಗೇನ್ ಇದು ಒಂದು. ಡೋಂಟ್ ರೈಟ್ ಆಲ್ ದ 12 ಮಾರ್ಕ್ಸ್ ಎಕ್ಸ್ಟ್ರಾ. ಡೋಂಟ್ ರೈಟ್ ಆಲ್ ದ 6 ಮಾರ್ಕ್ಸ್ ಎಕ್ಸ್ಟ್ರಾ. ಎಲ್ಲ ಕಂಪ್ಲೀಟ್, ಎಲ್ಲ ಕವರ್ ಆಗಬೇಕು. ಈ ತರ ನೀವು ಮಾಡಿದ್ರೆ ಇಟ್ ಇಸ್ ಅ ಗುಡ್ ಸ್ಟ್ರಾಟಜಿ. ಮೇಕ್ ಶೋರ್ ಯು ಡೂ ದಟ್. How many extra questions can I attempt? I believe you can attempt 1 extra 12 marker, 1 extra 6 marker, 1 extra 2 marker. 2 marker ಜಲ್ದಿ ಆಗಿಬಿಡುತ್ತೆ ಅಲ್ವಾ? ಎಲ್ಲ ಬರಿಬಿಡ್ತೀನಿ. ಮಾಡಬೇಡಿ. When you are confident that 3 questions what you have written is correct, writing 1 extra is also more than enough. ಸುಮ್ಮನೆ ಜಲ್ದಿ ಆಗಿಬಿಡುತ್ತೆ. that 2-3 minutes what you will save will be required furthermore. ಓಕೆನಾ? ಅದು ಮಾಡಬೇಡಿ. 1 extra question ಬರೀಲಿ, more than enough. In 12 markers, 6 markers, 2 marks. ಆಮೇಲೆ ಲಾಸ್ಟ್ ಇದೆಲ್ಲ ಮಾಡಕ್ಕೆ ಏನೇನು? ಚೆಕಿಂಗ್ ದ ನಂಬರ್ ಆಫ್ ಕ್ವಶನ್ಸ್, accuracy of 1 markers, and writing additional questions, extra questions of 12 markers, 6 marker, 2 marker. Doing all this will take approximately 40 minutes of your time. Last 5 minutes presentation ಗೆ ಇರಲಿ. ಲೈನ್ ಹಾಕೋದು, ಸಮ್ಗೆ ಓವರ್ ಈ ತರ ಹಾಕೋದು. ನಿಮಗೆ ಗೊತ್ತು ಏನೇನು ಮಾಡಬೇಕು. ಫಾರ್ಮ್ಯಾಟ್ ದಲ್ಲಿ ಏನಾದರೂ ಲೈನ್ಸ್ ಮಿಸ್ ಆಗಿದ್ರೆ ಅದು ಹಾಕೋದು. Do all this remaining 5 minutes presentation. This was about time management. Remaining ಏನಿದೆ, I've said about 15 minutes. Reading time management, 2 things are left out. Overall tips ಮತ್ತು Q&A. ಎಷ್ಟು ಟೈಮ್ ಆಗಿದೆ ವಿಡಿಯೋದು? Okay, I think so. You can watch this video. No issues. Overall tips, guys. Number 1, what if balance sheet is not matched? ಏನ್ ಮಾಡಬೇಕು? ಬ್ಯಾಲೆನ್ಸ್ ಶೀಟ್ ಮ್ಯಾಚ್ ಆಗಿಲ್ಲ ಅಂದ್ರೆ ನೋಡಿ, ಒಂದು ಇಂಪಾರ್ಟೆಂಟ್ ಟಿಪ್ ಏನ್ ಅಂದ್ರೆ ನಿಮ್ದು ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಿಲ್ಲ. ಅದು 2 reasons. One reason you have done actual mistakes in balance sheet. ಎಲ್ಲ P&L ಕರೆಕ್ಟ್ ಇತ್ತು, ಪಾರ್ಟ್ನರ್ಶಿಪ್ ಕರೆಕ್ಟ್ ಇತ್ತು, ಆಲ್ ದ ಅಕೌಂಟ್ಸ್ ರಿಯಲೈಸೇಷನ್ ಇದೆಲ್ಲ ಕರೆಕ್ಟ್ ಇತ್ತು, ಪಾರ್ಟ್ನರ್ಸ್ ಕರೆಕ್ಟ್ ಇತ್ತು. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಇದು ಒಂದು, ಇಲ್ಲ ಅಂದ್ರೆ ಯು ಹ್ಯಾವ್ ಮೇಡ್ ಅ ಮಿಸ್ಟೇಕ್ ಫ್ರಮ್ ದಿ ಬಿಗಿನಿಂಗ್. ಓಕೆ, there are 2 possibilities as a whole. ನೀವು ಏನ್ ಮಾಡಬೇಕು? ದ ಬ್ಯಾಲೆನ್ಸ್ ಡಿಫರೆನ್ಸ್ ಯು ಆರ್ ಗೆಟಿಂಗ್ ಕ್ರೆಡಿಟ್ ಡೆಬಿಟ್ ಅದು ನೋಡಿ 10,000 ಇದೆ, 20,000 ಇದೆ. ಒಂದು ಏನಾದರೂ ಡೆಫಿನೆಟ್ ಒಂದು ಅಮೌಂಟ್ ಇದೆ. ಇಟ್ಸ್ ನಾಟ್ ಲೈಕ್ ವೆರಿ ವೇಕ್ ಟರ್ಮ್. ಒಂದು ಡೆಫಿನೆಟ್ ಏನಾದರೂ ಇದೆ. ಲೆಟ್ ಇಟ್ ಬಿ ಲೈಕ್ 10, 2, 3, 5 ಈ ತರದ್ದು ಇದೆ. ಇಲ್ಲಿ ಪರವಾಗಿಲ್ಲ. ಸಿ ಇಫ್ ಯು ಹ್ಯಾವ್ ಮಿಸ್ಡ್ ಎನಿಥಿಂಗ್ ಇನ್ ಡೆಬಿಟ್ ಆರ್ ಕ್ರೆಡಿಟ್. ಇಫ್ ಡೆಬಿಟ್ ಇಸ್ ಕಮಿಂಗ್ ಶಾರ್ಟ್, ಸಿ ಇಫ್ ಯು ಹ್ಯಾವ್ ಮಿಸ್ಡ್ ಎನಿಥಿಂಗ್ ಇನ್ ಡೆಬಿಟ್ ಆಫ್ ದಟ್ ವ್ಯಾಲ್ಯೂ. ಈ ತರ ನೀವು ಬ್ಯಾಲೆನ್ಸ್ ಮಾಡಬಹುದು. ಏನ್ ನಿಮಗೆ ಒಂದು 2 minutes ಹಾಕಿ ಅಷ್ಟೇ. ಇಫ್ ಯು ಆರ್ ನಾಟ್ ಏಬಲ್ ಟು ಫಿಗರ್ ಔಟ್, ಲೀವ್. ಬಿಕಾಸ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಸ್ಟೆಪ್ ಮಾರ್ಕಿಂಗ್. You don't get 12 out of 12 only when your balance sheet matches. You get 12 out of 12 for everything. Revaluation ಗೆ ಅಷ್ಟೊಂದು ಮಾರ್ಕ್ಸ್ ಇರುತ್ತೆ, ಪಾರ್ಟ್ನರ್ಶಿಪ್ ಗೆ ಅಷ್ಟೊಂದು ಮಾರ್ಕ್ಸ್ ಇರುತ್ತೆ, ಬ್ಯಾಲೆನ್ಸ್ ಶೀಟ್ ಫ್ರಮ್ ಬಿಗಿನಿಂಗ್ ಟು ಏನೇನು ಇರುತ್ತೆ ಅಲ್ವಾ ಅದಕ್ಕೇನು ಮಾರ್ಕ್ಸ್ ಇರುತ್ತೆ. ಲಾಸ್ಟ್ ನಿಮ್ದು ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತೆ 1, 2, 3 ಮಾರ್ಕ್ಸ್ ಅಷ್ಟೇ. ಕರೆಕ್ಟ್ ಅಲ್ವಾ? ಇದು ಎಲ್ಲ ಕರೆಕ್ಟ್ ಇದೆ. ಬ್ಯಾಲೆನ್ಸ್ ಶೀಟ್ ಲಾಸ್ಟ್ ಅಲ್ಲಿ ನೀವು ರಾಂಗ್ ಬಂದ್ಬಿಟ್ಟಿರಾ ಅಂದ್ರೆ ಯು ವೋಂಟ್ ಗೆಟ್ 4 out of 12. ಯು ವಿಲ್ ಗೆಟ್ ಅಟ್ ಲೀಸ್ಟ್ 8, 9, 10 out of 12. ಯು ಗೆಟ್ ಮೈ ಪಾಯಿಂಟ್? ಅದು ಸ್ಟ್ರೆಸ್ ಔಟ್ ಆಗ್ಬಿಡಿ. ನೆಕ್ಸ್ಟ್, ಪ್ರೊವೈಡ್ ವರ್ಕಿಂಗ್ ನೋಟ್ಸ್ ಗೈಸ್. ತುಂಬಾ ಇಂಪಾರ್ಟೆಂಟ್. ಲಾಸ್ಟ್ ಪೇಜ್ ಅಲ್ಲಿ ಬರೆಯೋದು, ನಾರ್ಮಲ್ ರಫ್ ಆಗಿ ಬರೆಯೋದು. ಡೋಂಟ್ ಡೂ ದಿಸ್. ಪ್ರಾಪರ್ಲಿ ಕ್ಯಾಲ್ಕುಲೇಟಿಂಗ್ ಗುಡ್ ವಿಲ್ ಅಂತ ಹೆಡ್ಡಿಂಗ್ ಆಗ್ಬಿಟ್ಟು ಡೂ ದ ವರ್ಕಿಂಗ್ ನೋಟ್ಸ್. ತುಂಬಾ ಇಂಪಾರ್ಟೆಂಟ್. ಅಚ್ಚಾ, ಮೇಕ್ ಅ ಫಾರ್ಮ್ಯಾಟ್ ಶೀಟ್. ಮ್ಯಾಥ್ಸ್ ಅಲ್ಲಿ, ಸ್ಟಾಟಿಸ್ಟಿಕ್ಸ್ ದಲ್ಲಿ ನಾನು ನಿಮಗೆ ಹೇಳಿದ್ರೆ ಒಂದು ಫಾರ್ಮುಲಾ ಶೀಟ್ ಮಾಡಿ. ಅಕೌಂಟೆನ್ಸಿದಲ್ಲಿನೂ ಬೇಕು. ಅದ್ರ ಜೊತೆಗೆ ಫಾರ್ಮ್ಯಾಟ್ ಶೀಟ್ ಮಾಡಿ. ಹೌ ಶುಡ್ ಬಿ ದ ಫಾರ್ಮ್ಯಾಟ್ ಶೀಟ್ ಲುಕ್ ಲೈಕ್? ಇಟ್ ಶುಡ್ ಬಿ ಆಸ್ ಪರ್ ದಿ ಕ್ವಶನ್ ಪೇಪರ್ ಪ್ಯಾಟರ್ನ್. 12 ಮಾರ್ಕ್ಸ್ ಫಸ್ಟ್ ಅಡ್ಮಿಷನ್ ಅಲ್ವಾ? ಒಂದು ಈ ತರದ್ದು ಶೀಟ್ಸ್ ತಗೊಂಡ್ಬಿಡಿ. A4 ಶೀಟ್ಸ್ ಅಥವಾ ಆನ್ಸರ್ ಶೀಟ್ಸ್ ಇರುತ್ತೆ ಅಲ್ವಾ? ರೈಟ್, ಅಡ್ಮಿಷನ್, ರಿವ್ಯಾಲ್ಯೂಯೇಷನ್, ಪಾರ್ಟ್ನರ್ಶಿಪ್ ಮತ್ತು ಬ್ಯಾಲೆನ್ಸ್ ಶೀಟ್ ಒಂದು ಫಾರ್ಮೆಟ್. ವಾಟ್ ಆಲ್ 2 ದಲ್ಲಿ ಏನೇನು ಬರುತ್ತೆ, ಪೈ ಏನೇನು ಬರುತ್ತೆ. ಯಾಕೆಂದ್ರೆ ಒಂದು ಫೈನಲ್ ರಿವಿಷನ್ ಗೆ ತುಂಬಾ ಇದು ವಾಸಿ ಆಗುತ್ತೆ, ತುಂಬಾ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ಇಫ್ ಯು ಮೇಕ್ ಎನಿ ಮಿಸ್ಟೇಕ್ ಇನ್ ದ ಫಾರ್ಮ್ಯಾಟ್ ಇನ್ ದ ಎಕ್ಸಾಮ್, gone case. ಅದಕ್ಕೆ okay, please make a format sheet, because if you don't do this you have to turn the pages here and there. Accountancy ಎಷ್ಟು ದಪ್ಪ ಬುಕ್ ತುಂಬಾ ಟರ್ನ್ ಮಾಡಿದ್ದು chaos ಆಗುತ್ತೆ. It's better you make a format sheet. Revise journal entries properly, especially the ones who are studying both debentures and share capital. ಅದು journal entries ಇಲ್ಲಿ, ಇದು journal entries ಅಲ್ಲಿ ತರ ಮಾಡಬೇಡಿ. ಅದಕ್ಕೆ it is always suggested that you learn any one of these. If you learn both you must be careful. You have to practice well. ಇಲ್ಲ ಅಂದ್ರೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ಮೇಕ್ ಶೋರ್ journal entries ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು ಮತ್ತು ಸ್ವಲ್ಪ ನೀವು ಮೆಮರೈಸ್ ಮಾಡಬೇಕು. ಅಲ್ಲಿ ಇಲ್ಲಿ ಏನಾದರೂ ಆಗಿದ್ರೆ both memorization, ratification will help you, conceptual understanding both will help you. Okay na? Lastly, pay attention to details guys. This is where you will lose marks, especially toppers. 79, 78 ಬರೋದು ಕಾರಣ ಇದೆ. Doctor debit credit you won't write the money symbol, you won't write to here in debit, you won't write by here in debit. ಇದೆಲ್ಲ ಮಾಡಬೇಡಿ. ಅಕೌಂಟೆನ್ಸಿ is a subject wherein attention to detail is precisely evaluated. ಯಾಕೆಂದ್ರೆ ಮುಂದಿನ ದಿನದಲ್ಲಿ ನಾವು ಒಂದು ಪ್ರೊಫೆಷನಲ್ಸ್ ಆಗುವುದು. ಅಲ್ಲಿ ಬ್ಯಾಲೆನ್ಸ್ ಶೀಟ್ಸ್, ಅಲ್ಲಿ ಕಂಪನೀಸ್ದು ರೆಕಾರ್ಡ್ಸ್ ನೋಡೋದು, ಇದು ಕನ್ಸಲ್ಟ್ ಮಾಡೋದು, M&A ನೋಡೋದು, ಇದು ತುಂಬಾ ಇದೆ. ಅಲ್ಲಿ ಸ್ವಲ್ಪ ಇಲ್ಲಿ ಅಲ್ಲಿ ಆಗಿದ್ರೆ
ಕಂಪನೀಸ್ ಆರ್ ಗೋನ ಸಫರ್, ಎಂಟೈರ್ ನೇಷನ್ ಇಸ್ ಗೋನ ಸಫರ್. ಆ ಪಾಯಿಂಟ್ ಆಫ್ ವ್ಯೂದಿಂದ ಇದು ಎಲ್ಲ ನೋಡೋದು. ಇಫ್ ಕ್ಲಾಸ್ 12 ಸ್ಟೂಡೆಂಟ್ಸ್ ಆರ್ ಮೇಕಿಂಗ್ ಮಿಸ್ಟೇಕ್ಸ್ ಹಿಯರ್, ಇಫ್ ದೇ ಆರ್ ನಾಟ್ ರೆಕ್ಟಿಫೈಂಗ್ ದಟ್, ಮೋಸ್ಟ್ ಪ್ರಾಬ್ಲಿ ಪ್ರೊಫೆಷನಲ್ಸ್ ಆದ್ಮೇಲೆನೂ ಅವ್ರು ಇದು ಮಿಸ್ಟೇಕ್ಸ್ ಮಾಡ್ತಾರೆ. ಅದಕ್ಕೆ ಟು ಸ್ಟಾಪ್ ದಟ್, ಇವ್ಯಾಲ್ಯೂಟರ್ಸ್ ಕಟ್ ಮಾರ್ಕ್ಸ್ ಹಿಯರ್, ಡೆಬಿಟ್, ಕ್ರೆಡಿಟ್, ರುಪಿ ಸಿಂಪಲ್, ಡಾಕ್ಟರ್ 2/, ಇದೆಲ್ಲ ನೀವು ನೋಡಿ. ಎವ್ರಿ ಕ್ವಶನ್, ಟೇಕ್ ಯುವರ್ ಕ್ವಶನ್ ಪೇಪರ್. 12 ಮಾರ್ಕ್ಸ್ ಫಸ್ಟ್ ಕ್ವಶನ್ ದಲ್ಲಿ ರಿಟೈರ್ಮೆಂಟ್ ಅಡ್ಮಿಷನ್ ದಲ್ಲಿ ಏನೇನಿದೆ, ಡೆಸ್ಟಿಲ್ಯೂಷನ್ ದಲ್ಲಿ ಏನೇನಿದೆ, ಶೇರ್ ಕ್ಯಾಪಿಟಲ್ ದಲ್ಲಿ ಇದು ಸಣ್ಣ ಪುಟ್ಟ ಡೀಟೇಲ್ಸ್ ಏನೇನಿದೆ, ಮೇಕ್ ಅ ಸಪರೇಟ್ ನೋಟ್ಸ್ ಆಫ್ ದಟ್. ಒಂದು ಈ ತರದ್ದು ಒಂದು ಶೀಟ್ ಅಲ್ಲಿ ಇನ್ 12 ಮಾರ್ಕ್ಸ್ ದೀಸ್ 3 questions have to be really careful about these many things. If you make a notes like this today or by tomorrow, anywhere before the exam, or at least if you have the glance of all these things before the exam, ತುಂಬಾ ವಾಸಿ. ನರೇಷನ್ ತುಂಬಾ ಇಂಪಾರ್ಟೆಂಟ್. ಶೇರ್ ಕ್ಯಾಪಿಟಲ್ ದಲ್ಲಿ ನರೇಷನ್ try. I'm not asking you to do this particularly precisely, but make sure if you can, well and good. If you do this, there won't be risk of losing 1 marks. Share capital ದಲ್ಲಿ narration, you write the narration. No, make sure you include the number of shares and the total value of that. 30 shares are being forfeited of value. ಇದು ನಿಮ್ಮ ಟೆಕ್ಸ್ಟ್ ಬುಕ್ ದಲ್ಲಿ ಇದೆ. ನನಗೆ ಅಷ್ಟೊಂದು ಪರ್ಫೆಕ್ಟ್ ಜ್ಞಾಪಕ ಇಲ್ಲ, ಸೊ ಅದು ಸ್ವಲ್ಪ ನೀವು ನೋಡ್ಬಿಡಿ. ಓವರಾಲ್ ಟಿಪ್ಸ್ ನನಗೆ ನನ್ನ ಸೈಡ್ ಇಂದ ಇಷ್ಟೇ. ಆಲ್ ದ ಬೆಸ್ಟ್. ಬಿಫೋರ್ if this is what all you need, you can stop the video. ನೀವು ಏನಾದರೂ ಕ್ವಶನ್ಸ್ ನಾನು ನಿಮಗೆ ಕೇಳಿದ್ರೆ, if you have asked any of questions in WhatsApp group or anywhere else, I'm gonna cover that now. ಅದು ಸ್ವಲ್ಪ ಇಲ್ಲ ಅಂದ್ರೆ you can shut this video. Anyways, I'll try to crop this video. ಬಂತು ಫೈನಲಿ ಬಂತು. Okay guys, doubts. What all entries will be new or tricky entries that may appear. Nothing will be new or nothing will be tricky entries. What all tricky can be, I've said in this video. Correct alva? Ad bittu 5 question papers entries ಯಾವ ತರ ಇದೆ, ad bittu entirely new ಬರೋದು ಚಾನ್ಸಸ್ ಇಲ್ವೇ ಇಲ್ಲ. What all they check during invigilation, they check all that which is there in the answer scheme of evaluation. ಅದಕ್ಕೆ ಒಂದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಿಂಟ್ ತಗೊಂಡ್ಬಿಡಿ, ವೆಬ್ಸೈಟ್ ಅಲ್ಲಿ ಇದೆ. ಇಲ್ಲ ಅಂದ್ರೆ ನಿಮ್ಮ PS ವಾಟ್ಸ್ಆಪ್ ಗ್ರೂಪ್ ದಲ್ಲಿ ಕಾಮರ್ಸ್ ಅಕಾಡೆಮಿಕ್ ದಲ್ಲಿ ಕೇಳಿ, ಸೆಂಡ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಸಮ್ಮನ್ ಅಂತ ಕೇಳಿ. someone will send share the scheme of evaluation. Scheme of evaluation ದಲ್ಲಿ ಡೆಬಿಟ್, ಕ್ರೆಡಿಟ್, ರುಪಿ ಸಿಂಬಲ್, ನರೇಷನ್ ಇದೆ ಇಲ್ವಾ ಅಷ್ಟು ಐಡಿಯಾ ಇಲ್ಲ, ಬಟ್ ದೇ ವಿಲ್ ಕನ್ಸಿಡರ್ ಆಲ್ ದೀಸ್ ಥಿಂಗ್ಸ್. ಓಕೆ, ಎವ್ರಿ ಲಿಟಲ್ ಥಿಂಗ್ ವಿಲ್ ಬಿ ಕನ್ಸಿಡರ್. ಅದಕ್ಕೆ ನೀವು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ನೋಡಬೇಕು, ಟಾಪರ್ಸ್ ಆನ್ಸರ್ ಶೀಟ್ ನೀವು ನೋಡಬೇಕು. ಇಫ್ ಯು see both of the things, you will get to know what all they will consider in the scheme, in the correction invigilation. Evaluation alva, I think so you made a mistake asking evaluation or invigilation illa. Also, will those entries be from question bank itself? I am telling nothing will be out of 5 question papers. 5 question papers dalli in questions ide ಅದೇ ತರ entries ಇರುತ್ತೆ. ಅದು ಬಿಟ್ಟು ಏನು entries ಇಲ್ಲ ಅಂತ 99% ಚಾನ್ಸಸ್ ಇದೆ. ಕ್ವಶನ್ ಬ್ಯಾಂಕ್ ನೀವು ಕವರ್ ಮಾಡಿಬಿಟ್ರೆ ಅಂದ್ರೆ nothing will be out of question bank. Question bank ಒಂದು ಲಿಮಿಟ್, and always changing the numbers ಅದೆಲ್ಲ ಕಾಮನ್ ಅಲ್ವಾ, ಅದು ಇದ್ದೇ ಇರುತ್ತೆ. Changing numbers is common. What PDF can I refer to 1 mark questions in accounts? Question bank. Nothing apart from question bank. Please, why do you want a PDF yaar when you have question bank? ನಾನು ಹೇಳ್ತಿದ್ದೀನಿ, question bank ಬಿಟ್ಟು ಏನು ಬರಲ್ಲ. Why do you want an XYZ PDF which is always doubtful? The ones who will prepare the question paper, they have prepared the question bank, they are giving you the question bank. ಅಷ್ಟು ಓದಿ ಕಂಟ್ರೋಲ್ ಸಾಕು. Why this PDF, that PDF? That's why in gunshot also I always give 6 mark, 12 mark, 8 mark, 4 mark business. I have never give 1 and 2 mark. ಯಾಕೆ? Question bank ಓದಿ ಅಲ್ಲಿ ಒಂದು ಕಡೆ ಬರುತ್ತೆ. In the other video what I have made in accounts, I have said in case if you can't go through question bank, go through these many, you will get maximum marks. What's that? Just want to know if the entries would come from the question bank itself. Yes, I have already covered that. Or can we just study 5 papers of this year? ಅದನ್ನು ನಾನು ಹೇಳಿದ್ದೀನಿ, 5 papers similar lines ಬರುತ್ತೆ. 5 papers of last year's for problems can be score full. Yes, yeah, if you do this much, more than enough. But I don't think you have to look into 5 years of previous year question paper. Not a requirement as such. You just go through 5 question papers of this year, more than enough. That gives you enough idea how to score 8/80. Watch both of the videos, follow what all said, you will score. Okay guys, all the questions which I have not covered here explicitly were indirectly covering the entire video. ಏನೇನು ನಿಮ್ದು ಡೌಟ್ಸ್ ಇತ್ತು, ಐ ಹ್ಯಾವ್ ಟ್ರೈ ಟು ಕವರ್ ದಿಸ್ ಇನ್ ದ ವಿಡಿಯೋ. ಏನು ಎಕ್ಸ್ಪ್ಲಿಸಿಟ್ಲಿ ಎಕ್ಸ್ಕ್ಲೂಸಿವ್ ಕವರ್ ಮಾಡಿಲ್ಲ, ಅಲ್ಲಿ ಲಾಸ್ಟಲ್ಲಿ ಆಗ್ಬಿಟ್ಟು ನಾನು ಕವರ್ ಮಾಡಿದ್ದೀನಿ. And this entire academic year was full of enjoyment. It was a roller coaster journey for me. I enjoyed it, every bit of this, and I hope you also did the same with me. I have tried my best whatever I could do for you guys, and I hope on this positive note I end this video. Hope so you all enjoyed, and this video will be really fruitful guys. ಏನೇನು ಹೇಳ್ತೀನಿ ಕಟ್ ಕಾಪಿ ಪೇಸ್ಟ್ ಅದೇ ತರ ಬರುತ್ತೆ. ಮೇಕ್ ಶೋರ್ ಯು ಫಾಲೋ. ಸುಮ್ಮನೆ ಒಂದಿನ ಮುಂಚೆ ಬಟ್ಬಿಟ್ಟು ವ್ಯೂಸ್ಗೆ ಏನಾದರೂ ಹೇಳಿ, that is not the purpose. If I'm coming a day ago, I didn't do this for business studies, I don't do this for any other subject. If I'm coming one day before, I'll come with some solid insights. So this was all about the video. For the one last time before this academic year, I said, sir, signing off. Tata, bye bye.